ಆತ್ಮೀಯ ವಿದ್ಯಾರ್ಥಿಗಳೇ, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ಗೆ 4ನೇ ಸೆಷನ್ಗೆ ತಮಗೆಲ್ಲರಿಗೂ ಸ್ವಾಗತ ಬಯಸುತ್ತಾ ಈ ಸೆಷನ್ನ ಪ್ರಾರಂಭ ಮಾಡೋಣ. ಈ ಸೆಷನ್ನಲ್ಲಿ ನಾನು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಡಿಸ್ಕಸ್ ಮಾಡ್ತೇನೆ. ನನ್ನ ಹಿಂದಿನ ಸೆಷನ್ನಲ್ಲಿ ಏನೆಲ್ಲ ಕಲ್ತಿದ್ದೇವೆ ಅಂದರೆ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್ ಡೀಡ್ ಆ್ಯಂಡ್ ಇಟ್ಸ್ ಫ್ಯೂಚರ್ಸ್ ಆ್ಯಂಡ್ ಇಟ್ಸ್ ಕಂಟೆಂಟ್ಸ್, ಮೈಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪ್ರಿಪ್ರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಇಷ್ಟನ್ನು ಸಹ ನಾವು ಚರ್ಚೆ ಮಾಡಿದ್ದೇವೆ. ಅದು ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಸೆಷನ್ನ ಪ್ರಾರಂಭ ಮಾಡೋಣ ಸ್ನೇಹಿತರೆ. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ತುಂಬ ಸರಳವಾದ ಅರ್ಥ. ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಇಸ್ ಕಾಲ್ಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸುಲಭ. ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಕಾಲ್ಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಚಾರ್ಜ್ ಮಾಡಬೇಕು ಅಂದರೆ ದೇರ್ ಶುಡ್ ಬಿ ಎ ಪ್ರಾವಿಷನ್. ಅದನ್ನು ಕೆಳಗಡೆ ಹೇಳಿದೆ ನೋಡಿರಿ. ಓನ್ಲಿ ವೆನ್ ದೇರ್ ಇಸ್ ಎ ಪ್ರಾವಿಷನ್ ಇನ್ ದಿ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಟು ಚಾರ್ಜ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ದ ಫರ್ಮ್ ಕ್ಯಾನ್ ಚಾರ್ಜ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. If there is no specific agreement among the partners, no interest is charged on the drawings. So ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ there should be a specific agreement. If there is no specific provision, ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋ ಹಾಗಿಲ್ಲ. ಈ ಪಾಯಿಂಟ್ನ ಮನಸ್ಸಲ್ಲಿ ಇಟ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ನಾವು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ ಹೋಗೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಹೋಗೋಕ್ಕೆ ಮೊದಲು ವಿದ್ಯಾರ್ಥಿಗಳೇ ನಿಮಗೊಂದು ವಿಷಯ ಮಂದಟ್ಟು ಮಾಡಿಕೊಡ್ತಾರೆ. ಈ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ನಾವು ಸಾಮಾನ್ಯವಾಗಿ ತರಗತಿಗಳಲ್ಲಿ ಮಾಡಬೇಕು ಅಂದರೆ ಒಂದು 4ರಿಂದ 5 ಗಂಟೆ ಕನಿಷ್ಠ ನಾವು ತಗೊಳ್ತೇವೆ ಸಮಯನ. ಒಂದೊಂದು ಮೆಥಡ್ಗೂ ಕೂಡ ಒಂದೊಂದು 2 ಪೀರಿಯಡು ಸಮಯ ತಗೊಂಡು ನಿಮಗೆ ಅರ್ಥ ಮಾಡಿಸ್ತೇವೆ. ಆದರೆ ಇಲ್ಲಿ ಅಷ್ಟೊಂದು ಸಮಯ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದರಿಂದ ಇರುವಂತಹ ಕನಿಷ್ಠ ಸಮಯದಲ್ಲಿ ತಮಗೆ ನಾನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಇಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾನೋ ಒಂದು 3 ಮೆಥಡ್ಡು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಡ್ರಾಯಿಂಗ್ಸ್ನ ನೀವು ಒಂದೊಂದೇ ಮೆಥಡ್ನ ಕಲಿತಾ ಹೋಗಬೇಕು. ಒಂದು ಮೆಥಡ್ ಕಲಿತಾದ್ಮೇಲೆ ನೆಕ್ಸ್ಟ್ ಮೆಥಡ್ಡು ಹೋಗ್ಬೇಕು. ನೀವು ಒಟ್ಟಿಗೆ 3 ಮೆಥಡ್ಡು ಕಲಿಯೋದಕ್ಕೆ ಪ್ರಯತ್ನ ಪಡಬೇಡಿ, ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಒಂದೊಂದು ಮೆಥಡ್ಡೇ ಕಲಿತಾ ಹೋಗಿ, ಅದನ್ನು ನಾನು ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ 2 ಸಿಚುಯೇಷನಲ್ಲಿ ನೋಡ್ತೇವೆ ನಾವು. NCERT ಟೆಕ್ಸ್ಟ್ ಬುಕ್ ನೋಡಿದ್ರೆ ಈ 2 ಸಿಚುಯೇಷನ್ನ ಸ್ಪೆಸಿಫಿಕ್ಕಾಗಿ ಕೊಡ್ತಾರೆ ಅವರು. ವೆನ್ ದ ಫಿಕ್ಸೆಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಎವ್ರಿ ಮಂತ್ ಆರ್ ಕ್ವಾರ್ಟರ್ಲಿ, ಅಂದರೆ ಒಂದು ನಿರ್ದಿಷ್ಟವಾದ ಮೊತ್ತ, ಒಂದು 3,000 ಅಂದರೆ 3,000, 4,000 ಅಂದರೆ 4,000, ವಿತ್ಡ್ರಾನ್ ಎವ್ರಿ ಮಂತ್ ಆರ್ ಕ್ವಾರ್ಟರ್ಲಿ, ಅಂದರೆ ಪ್ರತಿ ತಿಂಗಳು ಮತ್ತು ಅಥವಾ ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೊಮ್ಮೆ ಅಂತ. ಸೊ ಸ್ಪೆಸಿಫಿಕ್ಕಾಗಿ ಡ್ರಾ ಮಾಡ್ತೇವೆ. ವೆನ್ ವೇರಿಯಿಂಗ್ ಅಮೌಂಟ್ಸ್ ಆರ್ ವಿತ್ಡ್ರಾನ್ ಅಟ್ ಡಿಫ್ರೆಂಟ್ ಇಂಟರ್ವಲ್ಸ್, ಅಂದರೆ ಇಲ್ಲಿ ಫಿಕ್ಸೆಡ್ ಅಮೌಂಟ್ ಅಲ್ಲ, ವೇರಿಯಿಂಗ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಬದಲಾಗುತ್ತೆ. ಒಂದ್ಸಲ 2,000 ಆದರೆ ಇನ್ನೊಂದ್ಸಲ 3,000, ಇನ್ನೊಂದ್ಸಲ 4, ಆ ಥರ ಬದಲಾಗ್ತಾ ಹೋಗುತ್ತೆ. ಆಟ್ ಡಿಫ್ರೆಂಟ್ ಇಂಟರ್ವಲ್ಸ್ ಅಂದರೆ ನಾವು ಪ್ರೀವಿಯಸ್ಸಲ್ಲಿ ಏನು ಎವ್ರಿ ಮಂತ್ ಆರ್ ಕ್ವಾರ್ಟರ್ಲಿ ಅಂತ ಹೇಳಿದ್ದೀನಲ್ಲ, ಇಲ್ಲಿ ಡಿಫ್ರೆಂಟ್ ಇಂಟರ್ವಲ್ಸ್, ಯೂನಿಫಾರ್ಮ್ ಆಗಿ ವಿಡ್ರಾ ಮಾಡಲ್ಲ. ಇವತ್ತು ಈ ತಿಂಗಳು ವಿಡ್ರಾ ಮಾಡ್ತೀನಿ, ಮುಂದೊಂದು ತಿಂಗಳು ಮಾಡೋದಿಲ್ಲ, ಮತ್ತೆ ಮುಂದೊಂದು ತಿಂಗಳು ಮಾಡ್ತೀನಿ, ನನಗೆ ಇಷ್ಟ ಬಂದಂಗೆ ಮಾಡ್ತಾನೆ. ಸೊ ಇದನ್ನು ಡಿಫ್ರೆಂಟ್ ಇಂಟರ್ವಲ್ಸ್ ಅಂತ ಹೇಳ್ತೇವೆ. ಈ 2 ಸಿಚುಯೇಷನಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ಸೊ ಇಲ್ಲಿ ನಾನು 3 ಮೆಥಡ್ನ ತೋರಿಸಿದ್ದೇನೆ. ಸೊ ಈ ಹಿಂದ್ಗಡೆ 2 ಸಿಚುಯೇಷನ್ನ ಎಕ್ಸ್ಪ್ಲೇನ್ ಮಾಡಿದೆ ನಾನು, ಫಿಕ್ಸೆಡ್ ಅಮೌಂಟ್, ವೇರಿಯಿಂಗ್ ಅಮೌಂಟ್ ಅಂತ. ಈ 2 ಸಿಚುಯೇಷನ್ನ ಮನಸ್ಸಲ್ಲಿ ಇಟ್ಕೊಂಡು ಈ 3 ಮೆಥಡಲ್ಲಿ ಆ 2 ಸಿಚುಯೇಷನ್ಗೆ ಸಂಬಂಧಪಟ್ಟಂಗೆ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಟೆಕ್ಸ್ಟ್ ಬುಕ್ ನೋಡಿದಾಗ ಸ್ಪೆಸಿಫಿಕ್ಕಾಗಿ ಈ ಮೆಥಡ್ ಹೆಸರನ್ನ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡ್ತಾರೆ, ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಸೊ ಇನ್ ಜನರಲ್ ಆಗಿ ನಾನು ಆ 2 ಸಿಚುಯೇಷನ್ನ ಈ 3 ಮೆಥಡಲ್ಲಿ ತಮಗೆ ಅರ್ಥ ಆಗಾಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಸ್ಪೆಸಿಫಿಕ್ಕಾಗಿ ಈ ರೀತಿ ಡಿಫ್ರೆಂಟ್ ಮೆಥಡಲ್ಲಿ ನಾವು ಸ್ಟಡಿ ಮಾಡಿದಾಗ, ಅರ್ಥ ಮಾಡ್ಕೊಂಡಾಗ ನಮ್ಗೆ ಪ್ರಾಬ್ಲಮ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ನಾನು ನಿಮಗೆ ನೋಟ್ ಕೊಟ್ಟಿದ್ದೇನೆ. ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಮೆಥಡ್ ಹೇಳಿರಬೇಕು, ಪ್ರಾಡಕ್ಟ್ ಮೆಥಡ್, ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಅಂತ ಹೇಳಿರ್ತಾರೆ. ಆವಾಗ ಅದೇ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು.
ಆ ರೀತಿ ಯಾವುದೇ ಮೆಥಡ್ ಹೇಳಲಿಲ್ಲ ಅಂದರೆ ವೆನ್ ದ ಪ್ರಾಬ್ಲಮ್ ಇಸ್ ಸೈಲೆಂಟ್ ಅಂದರೆ ಯಾವ ಮೆಥಡಲ್ಲೂ ಹೇಳಿರೋದಿಲ್ಲ, ಅವಾಗ ಯಾವ ಮೆಥಡಲ್ಲಿ ಬೇಕಾದ್ರೂ ಸಹ ನಾವು ಮಾಡ್ಬೋದು. ಸೊ ಇದನ್ನು ಅರ್ಥ ಮಾಡ್ಕೊಳ್ತಾ ಪ್ರತಿಯೊಂದು ಮೆಥಡ್ನು ಕೂಡ ನೋಡ್ತಾ ಹೋಗೋಣ, ಇವಾಗ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಡೈರೆಕ್ಟ್ ಮೆಥಡ್. ಸೊ ಡೈರೆಕ್ಟ್ ಮೆಥಡ್ ಇದನ್ನು ಸಿಂಪಲ್ ಇಂಟ್ರೆಸ್ಟ್ ಮೆಥಡ್ ಅಂತಲೂ ಕೂಡ ಹೇಳ್ತವೆ. ಸೊ ಹೆಸರು ಹೇಳ್ದಂಗೆ ಸಿಂಪಲ್ ಇಂಟ್ರೆಸ್ಟ್ ಮೆಥಡ್. ಅಂಡರ್ ದಿಸ್ ಮೆಥಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಕ್ಯಾಲ್ಕುಲೇಟೆಡ್ ಫಾರ್ ಈಚ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಆಫ್ ದ ಪಾರ್ಟ್ನರ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಫಾರ್ಮುಲಾ. ಅಂದರೆ ಇಷ್ಟೇ, ನಾವು ಮೀನಿಂಗ್ ತಿಳ್ಕೊಳ್ಬೇಕು ಅಂದರೆ ಅಂಡರ್ ದಿಸ್ ಮೆಥಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಕ್ಯಾಲ್ಕುಲೇಟೆಡ್ ಫಾರ್ ಈಚ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಆಫ್ ದ ಪಾರ್ಟ್ನರ್. ಇಷ್ಟೇ, ಅಂದರೆ ಪ್ರತಿಯೊಂದು ಡ್ರಾಯಿಂಗು ಸಪ್ರೇಟಾಗಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತವೆ ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ ಈ ಮೆಥಡ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಮಾಡುವಾಗ ಅಥವಾ ಬೇರೆ ಕೆಲವೊಂದು ಪ್ರಾಬ್ಲಮ್ಸ್ ಮಾಡುವಾಗ ಇದೇ ಮೆಥಡ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು. ಸಿಂಪಲ್ ಇಂಟ್ರೆಸ್ಟ್ ಮೆಥಡೆಲ್ಲ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಜ್ಞಾಪಕ ಮಾಡ್ಕೊಳ್ರಿ, ಇದೇ ಫಾರ್ಮುಲಾ. ಅಲ್ಲಿ ಅಮೌಂಟ್ ಆಫ್ ಡ್ರಾಯಿಂಗ್ ಬದಲು ಏನಿರುತ್ತೆ ಅಂದರೆ ಅಮೌಂಟ್ ಆಫ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಇದೊಂದು ಒನ್ ಆಫ್ ದಿ ಓಲ್ಡೆಸ್ಟ್ ಮೆಥಡ್ ಆ್ಯಂಡ್ ಸಿಂಪಲ್ ಮೆಥಡು ನಾವು ಫಾಲೋ ಮಾಡ್ತವೆ. ಸೊ ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಪೀರಿಯಡ್ ಅಂತ ಹೇಳ್ತೇವೆ. ಸೊ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅಂದರೆ ಎಷ್ಟು ಅವನು ಅಮೌಂಟ್ ಡ್ರಾ ಮಾಡಿದ್ದಾನೆ, ರೇಟ್ ಎಷ್ಟು ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 8% ಅಂದರೆ 8/100, ಪೀರಿಯಡ್ ಅಂದರೆ ಎಷ್ಟು ತಿಂಗಳಿಗೆ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಆ ಪೀರಿಯಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇಲ್ಲಿ ಹೇಳಿದ್ದೇವೆ ನೋಡಿರಿ. ಸೊ ಪೀರಿಯಡ್ ಅಂದರೆ ಫ್ರಮ್ ದ ಡೇಟ್ ಆಫ್ ಡ್ರಾಯಿಂಗ್ ಟು ದ ಎಂಡ್ ಆಫ್ ದ ಇಯರ್. ಸೊ ಅಲ್ಲಿ ಅಮೌಂಟ್ ಆಫ್ ಡ್ರಾಯಿಂಗ್ ಅಂತ ಹೇಳಿದ್ನಲ್ಲ, ಈ ಅಮೌಂಟ್ನ ಯಾವ ಡೇಟಲ್ಲಿ ಡ್ರಾ ಮಾಡಿದ್ದಾವೆ ಅಲ್ಲಿಂದ ಎಂಡ್ ಆಫ್ ದ ಇಯರ್ ನಾವು ಪೀರಿಯಡ್ ಅಂತ ಹೇಳ್ತೇವೆ. ಸೊ ಪ್ರಾಬ್ಲಮ್ ಮಾಡೋಕ್ಕೆ ಮೊದಲು ಇಲ್ಲೊಂದು ನೋಟ್ ಕೊಟ್ಟಿದ್ದೆ ನಾನು, 2 ಕ್ಯಾಲೆಂಡರ್ ಇಯರ್, ಟ್ಯಾಕ್ಸ್ ಇಯರ್ ಅಂತ ಹೇಳಿದ್ದಾನೆ ಸ್ನೇಹಿತರೆ. ಸೊ ಕ್ಯಾಲೆಂಡರ್ ಇಯರ್ ಅಂದರೆ ಜಾನ್ವರಿ ಟು ಡಿಸೆಂಬರ್, ಟ್ಯಾಕ್ಸ್ ಇಯರ್ ಅಂದರೆ ಏಪ್ರಿಲ್ ಟು ಮಾರ್ಚ್. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇದರ ನಾಲೆಡ್ಜು ನಮಗೆ ಇರಬೇಕು. ನಾವು ಪ್ರಾಬ್ಲಮಲ್ಲಿ ಹೇಳ್ತೇವೆ ಫಾರ್ ದ ಎಂಡ್ ಆಫ್ ದ ಇಯರ್ ಅಂತ ಹೇಳಿಬಿಟ್ಟು 31/3/2011 ಅಥವಾ 31/12/2011 ಅಂತ ಹೇಳ್ತೇವೆ, ಡಿಸೆಂಬರ್ ಅಥವಾ ಮಾರ್ಚ್ ಅಂತ ಹೇಳ್ತೇವೆ. ನಾವು ಹಿಂದಿನ ದಿನಗಳಲ್ಲಿ ನಾವು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಜಾನ್ವರಿ ಟು ಡಿಸೆಂಬರ್ ಇತ್ತು. ಆದರೆ ಈಗಿನ ಇತ್ತೀಚಿನ ಅಮೆಂಡ್ಮೆಂಟ್ ಆದಮೇಲೆ ಏಪ್ರಿಲ್ ಟು ಮಾರ್ಚ್ ಅಂದರೆ ಟ್ಯಾಕ್ಸ್ ಇಯರ್ನ ಫಾಲೋ ಮಾಡ್ತೇವೆ. ಅಂದರೆ ಏಪ್ರಿಲ್ ಟು ಮಾರ್ಚ್ನ ನಾವು ಫಾಲೋ ಮಾಡ್ತಾ ಹೋಗ್ತೇವೆ. ಸೊ ಅದಕ್ಕೋಸ್ಕರ ನಾವು ಇನ್ನು ಮುಂದಿನ ಪ್ರಾಬ್ಲಮ್ ಎಲ್ಲ ನೋಡಿದ್ರೆ ಜಾಸ್ತಿ ಇದನ್ನು ನೋಡೋದು ಏಪ್ರಿಲ್ ಟು ಮಾರ್ಚ್. ಫಾರ್ ದ ಇಯರ್ ಎಂಡೆಡ್ 31/3 ಅಂತ ಇರುತ್ತೆ ನೋಡ್ರಿ. ಸೊ ಏಪ್ರಿಲಿಂದ ಮಾರ್ಚ್ 12 ಮಂತ್ಸ್ನ ಟ್ಯಾಕ್ಸ್ ಇಯರ್ ಅಂತ ಹೇಳ್ತವೆ. ಇದು ನಿಮ್ಮ ಜ್ಞಾಪಕದಲ್ಲಿರಲಿ, ನಾವು ಪ್ರಾಬ್ಲಮ್ ಎಲ್ಲ ಮಾಡುವಾಗ ಈ ಅಂಶ ನಮಗೆ ಸಹಾಯ ಮಾಡುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾನೆ. ಅರುಣ್ ಆ್ಯಂಡ್ ರಾಜು ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಫಾರ್ ದ ಇಯರ್ ಎಂಡೆಡ್ 31/3/2011 Arun makes the following drawings as under. Date of drawing 1/8/2010 5,000, 1/10/2010 6,000, 31/12/2010 10,000, 31/3/2011 15,000. Partnership deed provided that partners are to be charged interest on drawings at 12% per annum. Calculate the interest on drawings by using simple interest method. So solution ಇಲ್ಲಿ ಕೊಟ್ಟಿದ್ದೇನೆ ನೋಡಿ. Solution: interest on drawings is equal to amount of drawings into rate into period. So interest on drawings is calculated for the year ended 31/3/2011. ಸೊ ಇಲ್ಲಿ ಅವನು ಏನು ಪ್ರಾಬ್ಲಮ್ ಕೊಟ್ಟಿರ್ತಾನೆ ಹಾಗೆ ಬರ್ಕೊಳ್ಳಿ. ಡೇಟ್ ಆಫ್ ಡ್ರಾಯಿಂಗ್ 1/8/2010, 1/10/2010, 31/12/2010, 31/3/2011. ನಾವು ಪ್ರಾಬ್ಲಮಲ್ಲಿ ಕೊಟ್ಟಿದ್ದೇವೆ ಇದನ್ನು. ಅಮೌಂಟ್ ಆಫ್ ಡ್ರಾಯಿಂಗ್ 5,000, 6,000, 10,000, 15,000. ಪೀರಿಯಡ್ 8 ಮಂತ್ಸ್, 6 ಮಂತ್ಸ್, 3 ಮಂತ್ಸ್, 0. ಇದನ್ನು ಕ್ಯಾಲ್ಕುಲೇಟ್ ಮಾಡೋದೇ ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡ್ರಿ. ಡೇಟ್ ಆಫ್ ಡ್ರಾಯಿಂಗ್ ಟು ದ ಎಂಡ್ ಆಫ್ ದ ಇಯರ್ ಅಂತ ಹೇಳ್ತೇವೆ, 31/3/2011. ಸೊ 1/8/2010 ಟು 31/3/2011 ಎಷ್ಟು ಬರುತ್ತೆ? 8 ತಿಂಗಳು. ಹೇಗೆ? 1/8 ಅಂದರೆ 8 ಅಂದರೆ ಆಗಸ್ಟು ಕೂಡ ತಗೊಳ್ಬೇಕು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, 8 ಮಂತ್ಸ್. ಹಾಗೆಯೇ 1/10 ಅಂದರೆ
ಈ 10 ತಗೊಳ್ಬೇಕು, ಅಕ್ಟೋಬರು ತಗೊಳ್ಬೇಕು. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ 6 ಮಂತ್ಸ್. ಸೊ 31/12 ಅಂದರೆ ಈ 12 ತಗೊಳ್ಬಾರ್ದು, 31ನಲ್ಲಿ ಡ್ರಾ ಮಾಡಿರೋದು ಎಂಡ್ ಆಫ್ ದಿ ಮಂತಲ್ಲಿ. ಸೊ ಈ 12th ಮಂತ್ನ ನಾವು ಬಿಡಬೇಕು. ಜಾನ್ವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ತಗೊಳ್ಬೇಕು. ಸೊ 31/12/2010 to 31/3/2011 ಅಂದರೆ ಬರೀ 3 ಮಂತ್ಸ್. ಸೊ 31/3/2011 ಅಂದರೆ ಲಾಸ್ಟ್ ಡೇ ಆಫ್ ದಿ ಇಯರ್. 31/3/2011 to 31/3/2011 ಅಂದರೆ 0. ಸೊ ನೀವು ಎಷ್ಟು ಪರ್ಫೆಕ್ಟಾಗಿ ಈ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟಾಗಿ ನಮಗೆ ಈ ಪ್ರಾಬ್ಲಮ್ಮು ಕರೆಕ್ಟಾಗಿ ಮಾಡ್ತವೆ. ಈ ಪೀರಿಯಡ್ ಕ್ಯಾಲ್ಕುಲೇಷನ್ ತಪ್ಪಾಗಿಬಿಟ್ರೆ ನಿಮಗೆ ಹೋಲ್ ಪ್ರಾಬ್ಲಮ್ಮು ತಪ್ಪಾಗುತ್ತೆ ವಿದ್ಯಾರ್ಥಿಗಳೇ. ಅದರಿಂದ ಈ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿರಿ. ಇನ್ನು ಕ್ಯಾಲ್ಕುಲೇಷನ್ ನೋಡೋಣ. ನೋಡಿರಿ, ಅಮೌಂಟ್ ಆಫ್, ಇದು ಫಾರ್ಮುಲಾ. ಇಲ್ಲಿ ಕ್ಯಾಲ್ಕುಲೇಷನ್ ಅಂದರೆ ಏನು ಮಾಡಿದ್ವಿ, ಫಾರ್ಮುಲಾ ಹಾಕಿದ್ವಿ. ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಪೀರಿಯಡ್. ಸೊ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಎಷ್ಟು, 5,000 ತಗೊಂಡಿದ್ದೇನೆ ನೋಡಿ. ರೇಟ್ 12% ಇದೆ ಪ್ರಾಬ್ಲಮಲ್ಲಿ. ನೋಡಿ, ಪ್ರಾಬ್ಲಮಲ್ಲಿ ಇರುತ್ತೆ ಇಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ 12% ಪರ್ ಆ್ಯನಮ್ ಅಂತ ಇರುತ್ತೆ. ಆ 12 ತಗೊಳ್ಬೇಕು, 12/100. ಇನ್ನು ಪೀರಿಯಡ್ ಅಂದರೆ ಇಲ್ಲಿ ಮಾಡಿದ್ದೀವಿ ನೋಡಿರಿ, 8 ಮಂತ್ಸ್, 8/12. ಸೊ ಈಗ ಈ ಫಾರ್ಮುಲಾ ಹಾಕೊಳ್ಳಿ. ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ, 400 ರೂಪಾಯಿ ಬರುತ್ತೆ. ಸೊ 12 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 2 0 ಕ್ಯಾನ್ಸಲ್ ಆಗುತ್ತೆ, 8 5 40, 400 ರೂಪಾಯಿ. ಹಾಗೆಯೇ ಎರಡನೇದಕ್ಕೂ ಕೂಡ 6,000 ಇಂಟು 12/100 ರೇಟ್. ಪೀರಿಯಡ್ ಎಷ್ಟು, 6 ಮಂತ್ಸ್, 6/12. ಉತ್ತರ 360 ರೂಪಾಯಿ ಬರುತ್ತೆ. ಸೊ 10,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್, ಇದು 12%, 12/100 ಪೀರಿಯಡ್ 3/12. ಆನ್ಸರ್ ಎಷ್ಟು, 300 ರೂಪಾಯಿ. ಸೊ ಇಲ್ಲಿ ಪೀರಿಯಡ್ 0 ಬಂತು. ಸೊ ಇಲ್ಲಿ 0 ಬಂದಾಗ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಇಸ್ 0, ಏನೂ ಬರೋದಿಲ್ಲ. ಸೊ ಈ 3 ಟೋಟಲ್ ಮಾಡಿದಾಗ ಟೋಟಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ 1,060 ರೂಪೀಸ್. ಸೊ ಇದು ತುಂಬ ಸುಲಭವಾದ ಮೆಥಡ್ಡು ವಿದ್ಯಾರ್ಥಿಗಳೇ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಧಾನಕ್ಕೆ ಮತ್ತೊಮ್ಮೆ ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಅರ್ಥ ಮಾಡ್ಕೊಳ್ರಿ. ಇದು ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ತೀವಿ ನಾವು. ಮುಂದಿನ ಮೆಥಡ್ಡು ಇದಕ್ಕಿಂತ ಸುಲಭ ಇರ್ತದೆ. ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ನೆಕ್ಸ್ಟ್ ಮೆಥಡ್ಗೆ ಹೋಗ್ತೇನೆ. ನಾನು ಮೊದಲೇ ಹೇಳ್ದಂಗೆ ಈ ಮೆಥಡ್ ನೀವು ಅರ್ಥ ಮಾಡ್ಕೊಳ್ಳದೆ ಮುಂದಿನ ಮೆಥಡ್ಗೆ ಹೋಗ್ಬೇಡ್ರಿ. ಈ ಮೆಥಡ್ ಅರ್ಥ ಆದಮೇಲೆ ಮುಂದಿನ ಮೆಥಡ್ ಮಾಡಿ. ಒಂದೇ ಸಲ ಈ ವಿಡಿಯೋನ ಪೂರ್ತಿ ನೋಡೋಕೆ ಹೋಗ್ಬೇಡಿ. ಅರ್ಥ ಆಯ್ತಲ್ಲ? ಈ ಮೆಥಡ್ ಅರ್ಥ ಆದಮೇಲೆ ಮುಂದಿನ ಮೆಥಡ್ ಅಬ್ಸರ್ವ್ ಮಾಡಿ, ವಿಡಿಯೋ ವಾಚ್ ಮಾಡಿ, ಆವಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳದೆ ನೀವು ಮುಂದಿನ ಮೆಥಡ್ಗೆ ಹೋದರೆ ಎರಡೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಮುಂದಿನ ಮೆಥಡ್ಗೆ ಹೋಗ್ತಾನೆ. ಪ್ರಾಡಕ್ಟ್ ಮೆಥಡ್. ನಾವು ಪ್ರೀವಿಯಸ್ ಮೆಥಡಲ್ಲಿ, ಡೈರೆಕ್ಟ್ ಮೆಥಡಲ್ಲಿ ಪ್ರತಿಯೊಂದು ಡ್ರಾಯಿಂಗ್ಸ್ಗೂ ಸಪ್ರೇಟಾಗಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದಾವೆ. ಇದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಈ ಪ್ರಾಡಕ್ಟ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಡ್ರಾಯಿಂಗ್ಸ್ಗೂ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದಿಲ್ಲ. ಒಟ್ಟಾರೆಯಾಗೆ ಒಂದು ಫಾರ್ಮುಲಾ ಹಾಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ತವೆ ಅಷ್ಟೇ. ಆ ವ್ಯತ್ಯಾಸ, ಎರಡು ಮೆಥಡ್ಗೂ ವ್ಯತ್ಯಾಸ. ಹೇಗೆ ಒಟ್ಟಾರೆಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡೋಣ ಬನ್ನಿರಿ. ಸೊ ಅಂಡರ್ ದಿಸ್ ಮೆಥಡ್ ಫಾರ್ ಈಚ್ ವಿತ್ಡ್ರಾಯಲ್ ಅಂದರೆ ಡ್ರಾಯಿಂಗ್, ದ ಮನಿ ವಿತ್ಡ್ರಾನ್ ಇಸ್ ಮಲ್ಟಿಪ್ಲೈಡ್ ಬೈ ದ ಪೀರಿಯಡ್ ಯೂಶುವಲಿ ಎಕ್ಸ್ಪ್ರೆಸ್ಡ್ ಇನ್ ಮಂತ್ಸ್. ದ ರಿಸಲ್ಟ್ ಈಸ್ ಕಾಲ್ಡ್ ಆಸ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಹೆಂಗೆ ಬರುತ್ತೆ ಅಂದರೆ ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ಪೀರಿಯಡ್. ಸೊ ಈ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ದ ಪ್ರಾಡಕ್ಟ್ ಸೋ ಕ್ಯಾಲ್ಕುಲೇಟೆಡ್ ಆರ್ ಟೋಟಲ್, ಈ ಎಲ್ಲ ಪ್ರಾಡಕ್ಟ್ಸ್ನೂ ಕೂಡ ಟೋಟಲ್ ಮಾಡ್ತವೆ. ಆ್ಯಂಡ್ ಇಂಟ್ರೆಸ್ಟ್ ಫಾರ್ 1 ಮಂತ್ ಅಟ್ ದ ಸ್ಪೆಸಿಫೈಡ್ ರೇಟ್ ಈಸ್ ಕ್ಯಾಲ್ಕುಲೇಟೆಡ್. ಅಂದರೆ ಇದೆಲ್ಲ ಟೋಟಲ್ ಆದಮೇಲೆ ಆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಫಾರ್ 1 ಮಂತ್. ಸೊ ಟೋಟಲ್ ಪ್ರಾಡಕ್ಟ್ಸ್ನ ಕ್ಯಾಲ್ಕುಲೇಟ್ ಮಾಡಿರೋದು 1 ಮಂತ್ಗೆ ಈಕ್ವಲ್ ಆಗಿಬಿಟ್ಟಿರುತ್ತೆ. ಅದನ್ನು ನಿಮಗೆ ಫಾರ್ಮುಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿರಿ. ಸೊ ದ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದು ಮೊದಲು ಹೇಳಿದೆ ನಿಮಗೆ. ದ ಪೀರಿಯಡ್ ಇಸ್ ಕ್ಯಾಲ್ಕುಲೇಟ್ ಫ್ರಮ್ ದ ಡೇಟ್ ಆಫ್ ವಿಡ್ರಾಲ್ ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಪೀರಿಯಡ್ ಅಂತ ಇದ್ರೆ. ಸೊ ಫಾರ್ಮುಲಾ ಏನೋ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಇದನ್ನು ನಾವು ಹೇಳಿರೋದು ಫಾರ್ 1 ಮಂತ್ ಅಂತ ಹೇಳಿದ್ದೀನಲ್ಲ. ಇಂಟ್ರೆಸ್ಟ್ ಫಾರ್ 1 ಮಂತ್ ಅಟ್ ದ ಸ್ಪೆಸಿಫೈಡ್ ರೇಟ್. ಸೊ ಸ್ಪೆಸಿಫೈಡ್ ರೇಟ್ ಎಷ್ಟು, 10/100, 12/100 ಎಷ್ಟು ಇರುತ್ತೆ. ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ, 1/12. ಈ ಟೋಟಲ್ ಪ್ರಾಡಕ್ಟ್ನ ನಾವು 1 ತಿಂಗಳಿಗೆ ಈಕ್ವೇಟ್ ಮಾಡಿಬಿಟ್ಟಿರ್ತೀವಿ. ಸೊ ಅದಕ್ಕೋಸ್ಕರನ ಈ 1/12 ಮ್ಯಾಂಡೇಟರಿ ಇಷ್ಟೇ ಇರ್ತದೆ, ಎಲ್ಲ ಪ್ರಾಬ್ಲಮ್ಗೂ ವೇರಿ ಆಗೋದಿಲ್ಲ. ಸೊ ಫಾರ್ಮುಲಾ ಹಿಂಗೇನೆ, ಟೋಟಲ್ ಪ್ರಾಡಕ್ಟ್ ಮಾತ್ರ ಬದಲಾಗ್ತಿರುತ್ತೆ.
ಸೊ ರೇಟು ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾನೋ ಅಷ್ಟೇ. ಈ 1/12 ಮಾತ್ರ ಹೀಗೆ ಹಾಕ್ಕೊಳ್ಬೇಕು. ಸೊ ಈ ಪ್ರಾಬ್ಲಮಲ್ಲಿ ಈ ಪ್ರಾಡಕ್ಟ್ ಮೆಥಡ್ ಮಾಡುವಾಗ ವಿದ್ಯಾರ್ಥಿಗಳು ಇಲ್ಲೇ ತಪ್ಪು ಮಾಡೋದು. ಈ 1/12 ಹಾಕೊಳ್ಳೋ ಬದಲು ಪೀರಿಯಡ್ಡು ವೇರಿ ಮಾಡ್ಕೊಂಡ್ಬಿಡ್ತೀರಾ. ಸೊ ತಪ್ಪು ಬರುತ್ತೆ. ಅದಕ್ಕೋಸ್ಕರ ಇದು ತುಂಬ ಸ್ಪಷ್ಟವಾಗಿ ಗಮನಿಸಬೇಕು. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಇದನ್ನು ವಿದ್ಯಾರ್ಥಿಗಳೇ ನನಗೆ ಒಂದು ಪ್ರಾಬ್ಲಮ್ ತೋರಿಸೋದ್ರ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೇನೆ. ನಾನು ಪ್ರೀವಿಯಸ್ ಡೈರೆಕ್ಟ್ ಮೆಥಡ್ ಮಾಡಿದ್ನಲ್ಲ, ಅದೇ ಎಕ್ಸಾಂಪಲ್ ತಗೊಂಡಿದ್ದೇನೆ ನೋಡಿರಿ. ಅರುಣ್ ಆ್ಯಂಡ್ ರಾಜು ಫಾರ್ ದಿ 831,312 ಅರುಣ್ ಮೇಕ್ಸ್ ದ ಫಾಲೋಯಿಂಗ್ ಡ್ರಾಯಿಂಗ್. ಸೇಮ್ ಫಾರ್ಮುಲಾ, ಸೇಮ್ ಪ್ರಾಬ್ಲಮ್. ನಾನು ಪ್ರೀವಿಯಸ್ ಎಕ್ಸಾಂಪಲ್ ಮಾಡಿದ್ನಲ್ಲ ಅದೇ ಪ್ರಾಬ್ಲಮ್ಮು. ಅಲ್ಲಿ ಡೈರೆಕ್ಟ್ ಮೆಥಡ್ಲಿ ಮಾಡಿದ್ವಿ, ಇಲ್ಲಿ ಪ್ರಾಡಕ್ಟ್ ಮೆಥಡ್ಲಿ ಮಾಡೋಣ. ನೋಡಿರಿ ಸೊಲ್ಯೂಷನ್ ಕೊಟ್ಟಿದ್ದಾನೆ. ಏನು ಮಾಡಿದ್ದಾವೆ? ಫಸ್ಟ್ ಫಾರ್ಮುಲಾ ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ಸ್ ಇಂಟು ರೇಟ್ ಇಂಟು 1/12 ಫಾರ್ಮುಲಾ ಹಾಕಿದ್ದಾವೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಕ್ಯಾಲ್ಕುಲೇಟೆಡ್ ಫಾರ್ ದ ಇಯರ್ ಎಂಡೆಡ್ 31/3/2011. ಸೊ ಫಾರ್ಮುಲಾ ಇದು ಪ್ರಾಬ್ಲಮಲ್ಲಿ ಆ್ಯಸ್ ಯೂಶುವಲ್ ಆಗಿ ನಾವು 3 ಕಾಲಮ್ ಹಾಕೊಂಡಿರ್ತವೆ. ಡೇಟ್ ಆಫ್ ಡ್ರಾಯಿಂಗ್, ಅಮೌಂಟ್, ಪೀರಿಯಡ್. ಸೊ ಪ್ರೀವಿಯಸ್ ಇದ್ರಲ್ಲೂ ಕೂಡ ಹಂಗೆ ಹಾಕೊಂಡಿದ್ವಿ ಅಲ್ವಾ? ಡೇಟ್ ಆಫ್ ಡ್ರಾಯಿಂಗ್, ಅಮೌಂಟ್, ಪೀರಿಯಡ್, ಅದರಲ್ಲಿ ಏನೂ ಬದಲಾವಣೆ ಇಲ್ಲ, ಸೇಮ್. ಸೊ ಅಷ್ಟೇ ಇಲ್ಲೇ ಹಾಕೊಳ್ತವೆ. ಡೇಟ್ ಆಫ್ ಡ್ರಾಯಿಂಗ್, ಅಮೌಂಟ್, ಪೀರಿಯಡ್, ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ. 5,000, 6,000, 10,000, 15,000. ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದು ಮೊದಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. 1/8/2002, 31/3/2011, 8 ಮಂತ್ಸ್. ಇದು 6 ಮಂತ್ಸ್, ಇದು 3 ಮಂತ್ಸ್, ಇದು 0 ಮಂತ್, ಅಂದರೆ 0 ಎಂಡ್ ಆಫ್ ದಿ ಇಯರ್ ಮಾಡ್ಕೊಂಡಿದ್ದಾವೆ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಸ್ಟೆಪ್ ಹೋಗ್ತಾನೆ. ನೋಡಿ, ಇದು ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಫಾರ್ಮುಲಲ್ಲಿ ಹೇಳಿರೋದು. ನಾನು ಫಾರ್ಮುಲಲ್ಲಿ ಏನು ಹೇಳಿದ್ದೇವೆ ನಾವು ನೋಡಿ, ಇದು ಮೀನಿಂಗಲ್ಲಿ ಹೇಳಿದಲ್ಲಿ ನೋಡಿರಿ. ಈಚ್ ವಿತ್ಡ್ರಾಯಲ್, ದ ಮನಿ ವಿತ್ಡ್ರಾನ್ ಇಸ್ ಮಲ್ಟಿಪ್ಲೈಡ್ ಬೈ ದಿ ಪೀರಿಯಡ್. ಅದನ್ನು ಪ್ರಾಡಕ್ಟ್ ಅಂತ ಕರಿತೇವೆ. ಅದನ್ನೇ ಇಲ್ಲಿ ಮಾಡಿರೋದು ನಾವು. ಈಚ್ ಅಮೌಂಟ್ ಆಫ್ ವಿತ್ಡ್ರಾಯಲ್ ಡ್ರಾಯಿಂಗ್ ಮಲ್ಟಿಪ್ಲೈಡ್ ಬೈ ಪೀರಿಯಡ್ ಎಕ್ಸ್ಪ್ರೆಸ್ಡ್ ಇನ್ ಮಂತ್ಸ್. ಸೊ 5,000 ಇಂಟು 8, 40,000. ಈ 5,000 ಅಮೌಂಟು, ಪೀರಿಯಡ್ 8, 40,000. 6,000 ಇಂಟು 6, 36,000. 10,000 ಇಂಟು 3, 30,000. 15,000 ಇಂಟು 0, 0. ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಇಸ್ 0. ಸೊ ಈಚ್ ಪ್ರಾಡಕ್ಟು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಾವು ಈ ಪ್ರಾಡಕ್ಟ್ನ ಟೋಟಲ್ ಮಾಡಬೇಕು. 1,06,000. ಸೊ 40,000 ಪ್ಲಸ್ 36,000 ಪ್ಲಸ್ 30,000, 1,06,000 ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದಕ್ಕೆ ನೀವು ಫಾರ್ಮುಲಾ ಅಪ್ಲೈ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದ್ದೇವೆ ನೋಡಿರಿ ಇಲ್ಲಿ ಅಲ್ವಾ? ಸೊ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತು ನಮಗೆ. ಪೀರಿಯಡ್ ಈಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ದ ಡೇಟ್ ಆಫ್ ವಿಡ್ರಾಯಲ್ ಟು ದ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್. ಫಾರ್ಮುಲಾ ಏನೋ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಟೋಟಲ್ ಪ್ರಾಡಕ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು ಅಲ್ವಾ? ಎಷ್ಟು ಬಂದಿದೆ ಟೋಟಲ್ ಪ್ರಾಡಕ್ಟ್? 1,06,000 ಬಂದಿದೆಯಲ್ಲ, ಅದನ್ನೇ ಇಲ್ಲಿ ನಾನು ಹಾಕೊಂಡಿರೋದು. 1,06,000 ಇಂಟು ರೇಟ್ 12%, 12/100. ಇದು ಮ್ಯಾಂಡೇಟರಿ. 1/12 ಏನೋ ಮ್ಯಾಂಡೇಟರಿ, ಅದೇನು ಬದಲಾಗೋದಿಲ್ಲ, ಫಾರ್ಮುಲಲ್ಲೇ ಇರ್ತದೆ. ಈ 1/12 ಹಂಗೆ ತಗೊಳ್ಬೇಕು. ಸೊ 1,06,000 ಇಂಟು 12/100 ಇಂಟು 1/12 ಎಷ್ಟು ಬಂತು ವಿದ್ಯಾರ್ಥಿಗಳೇ? 1,060 ರೂಪಾಯಿ. ಸೊ ಇದು ನಾವು ಮಾಡಿರೋ ಸರಿನೋ ತಪ್ಪು ಒಂದು ಸ್ವಲ್ಪ ಕ್ರಾಸ್ ವೆರಿಫಿಕೇಷನ್ ಮಾಡೋಣ. 1,060 ರೂಪಾಯಿ ನೋಡ್ರಿ, ಅಲ್ಲಿ ಪ್ರೀವಿಯಸ್ ಮಾಡಿದ್ದೀವಿ ನಾವು, ಸೇಮ್ ಎಕ್ಸಾಂಪಲ್ ಮಾಡಿದ್ದಲ್ವ ನಾನು. ಉತ್ತರ ಎಷ್ಟು ಬಂತು ನೋಡಿ ಇಲ್ಲಿ. ಟೋಟಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಬಂದಿದೆ ಇಲ್ಲಿ? 1,060 ರೂಪಾಯಿ. ಟೋಟಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾಡಿದ್ವಲ್ಲ ನಾವಿಲ್ಲಿ, 400 ರೂಪಾಯಿ, 360, 300, 0, 1,060 ರೂಪಾಯಿ ಬಂತಲ್ಲ. ಸೊ ಇವಾಗಲೂ ಕೂಡ ನಾವು ಇದು ಡೈರೆಕ್ಟ್ ಮೆಥಡಲ್ಲಿ ಮಾಡಿದ್ದು ನಾವು. ಅದೇ ಪ್ರಾಬ್ಲಮ್ ನಾವು ಪ್ರಾಡಕ್ಟ್ ಮೆಥಡಲ್ಲಿ ಮಾಡಿದ್ದು ಎಷ್ಟು ಬಂದಿದೆ ಉತ್ತರ? 1,060. ಸೊ ಯಾವುದೇ ಮೆಥಡ್ ಮಾಡಿದ್ರು ಆನ್ಸರ್ ವಿಲ್ ಬಿ ದ ಸೇಮ್. ಮತ್ತು ಯಾಕೆ ಪ್ರಾಡಕ್ಟ್ ಮೆಥಡ್ ಮಾಡಬೇಕು ಸರ್, ಡೈರೆಕ್ಟ್ ಮೆಥಡ್ಲೇ ಮಾಡ್ಬೋದಲ್ಲ ಅಂತ ಕೇಳಿದ್ರೆ, ವಿದ್ಯಾರ್ಥಿಗಳೇ ನಾವು ಫ್ಯೂಚರ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ನೋಡಿದಾಗ ಮಿನಿಮಮ್ 2 ಪಾರ್ಟ್ನರ್ಸ್, ಮ್ಯಾಕ್ಸಿಮಮ್ 100 ಅಂತ ನೋಡಿದ್ದಾವೆ. ಸೊ ಒಂದು ಫರ್ಮಲ್ಲಿ ಕನಿಷ್ಠ ಒಂದು 7-8 ಇರ್ತಾರೆ ಅಂದ್ಕೊಳ್ಳಿ, ಅಥವಾ 10-15 ಜನ ಪಾರ್ಟ್ನರ್ಸ್ ಇದ್ದಾಗ ಅವರು ಈ ಥರ ಡಿಫ್ರೆಂಟ್ ಅಮೌಂಟ್ ಡಿಫ್ರೆಂಟ್ ಪೀರಿಯಡಲ್ಲಿ ಮಾಡಿದಾಗ ಪ್ರತಿಯೊಂದಕ್ಕೂ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಕ್ಯಾಲ್ಕುಲೇಷನ್ನು ತಪ್ಪಾಗ್ಬೋದು. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಮೆಥಡ್ಡು ಸುಲಭ. ಈ ಥರ ಒಂದು ಟೇಬಲ್ ಹಾಕೊಂಡು
ಇಂಡಿವಿಜುವಲ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಕಂಡು ಟೋಟಲ್ ಪ್ರಾಡಕ್ಟ್ ಒಂದೇ ಸಲ ಫಾರ್ಮುಲಾ ಅಪ್ಲೈ ಮಾಡಿಬಿಡ್ತೇವೆ. ಪ್ರತಿಯೊಂದು ಡ್ರಾಯಿಂಗ್ಸ್ಗೂ ನಾವು ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದರಿಂದ ಈ ಪ್ರಾಡಕ್ಟ್ ಮೆಥಡ್ನ ನಾವು ಬಳಸ್ಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ನಿಧಾನಕ್ಕೆ ನೋಡಿ, ಮತ್ತೆ ಹೇಳ್ತಿದ್ದಾನೆ, ಗಾಬರಿ ಮಾಡ್ಕೊಂಡು ಫಾಸ್ಟಾಗಿ ಹೋಗ್ಬಿಡ್ರಿ. ಇದನ್ನೇ ಇನ್ನೊಂದ್ಸಲಿ ನೋಡಿ, ಇನ್ನೊಂದ್ಸಲಿ ಈ ವಿಡಿಯೋ ಅಬ್ಸರ್ವ್ ಮಾಡಿ, ಇನ್ನೊಂದ್ಸಲಿ ಪ್ರಾಬ್ಲಮ್ಮು ಬರ್ಕೊಂಡು ನೀವೇ ಸ್ವಂತವಾಗಿ ಮಾಡಿ ಅರ್ಥ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೆಥಡ್ಗೆ ಹೋಗಬೇಕು. ನಾನು ಇನ್ನೊಂದು ಎಕ್ಸಾಂಪಲ್ ತೋರಿಸಿದ್ದೀನಿ ಪ್ರಾಡಕ್ಟ್ ಮೆಥಡ್ಗೆ. ನೋಡಿ, Pramod, a partner in a firm, has withdrawn the following amounts during the year ended 31/3/2019 for his domestic use: 2,000 on 1/4/2018, 3,000 1/6/2018, 5,000 on 31/12/2018, 4,000 on 31/1/2019. Calculate the interest on drawings at 6% per annum under product method. ವಿದ್ಯಾರ್ಥಿಗಳೇ, ನೀವು ನೆಕ್ಸ್ಟ್ ಸೊಲ್ಯೂಷನ್ ನೋಡೋಕ್ಕೆ ಮೊದಲು ಪಾಸ್ ಮಾಡಿ ಈ ವಿಡಿಯೋನ, ನೀವೇ ಸಾಲ್ವ್ ಮಾಡಿ ಈ ಪ್ರಾಬ್ಲಮ್ನ, ಆಮೇಲೆ ಆನ್ಸರ್ ನೋಡಿ, ಸೊಲ್ಯೂಷನ್ ನೋಡಿ. ಆವಾಗ ನಿಮಗೊಂದು ಕಾನ್ಫಿಡೆನ್ಸ್ ಬಂದಿರುತ್ತೆ, ನಿಮಗೆ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಮಾಡ್ತೀರಾ? ಹಂಗೆ ಪಾಸ್ ಮಾಡಿ ವಿಡಿಯೋನ ಸಾಲ್ವ್ ಮಾಡಿ, ಒಂದು 5 ನಿಮಿಷ ಆಗುತ್ತೆ. ಸಾಲ್ವ್ ಮಾಡಾದಮೇಲೆ ನೆಕ್ಸ್ಟು ನೋಡಿ ಸ್ಲೈಡ್ನ. ಆವಾಗ ನಿಮ್ಮ ಉತ್ತರ ಸರಿ ಇದ್ದರೆ ಯು ಗೆಟ್ ಎ ಕಾನ್ಫಿಡೆನ್ಸ್, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಾನು ಮಾಡಬಲ್ಲೆ ಅಂತ. ಓಕೆನಾ? ಸೊ ಸೊಲ್ಯೂಷನ್ ನೋಡೋಣ ಇವಾಗ. ಸೊಲ್ಯೂಷನ್ ನೋಡಿ, ಇಲ್ಲಿ ನಾನು ಒಂದು ಕಾಲಮ್ ಬಿಟ್ಟಿದ್ದೇನೆ 2000 ಅನ್ನೋದು. ಯಾಕಂದರೆ ಅಲ್ಲಿ ಅದು ಹಾಕ್ಕೊಳ್ಬೋದು ಅಥವಾ ಹಾಕ್ಕೊಳ್ಳದೇ ಇರ್ಬೋದು, ಅದು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ವಿದ್ಯಾರ್ಥಿಗಳೇ. ಸೊ ಡೇಟ್ ಆಫ್ ಡ್ರಾಯಿಂಗ್ಸ್ ತಗೊಳ್ಳಿ, 1/4/1/6/31/12 31/1. ಅಮೌಂಟ್ 2,000 3,000 5,000 4,000. ಪೀರಿಯಡ್ 1/4/2018 to 31/3/2019. ಸೊ 12 ಮಂತ್ಸ್ ಬರುತ್ತೆ. ಹೋಲ್ ಇಯರ್ 1/4 to 31/3, 1/4/2018 to 31/3/2019 ಅಂದರೆ ಹೋಲ್ 12 ಮಂತ್ಸ್ ಕೂಡ ಬರುತ್ತೆ. ಸೊ 12,000 12 into 2,000 24,000. ಸೊ 1/6 to 31/3/2019 ಅಂದರೆ 10 ಮಂತ್ಸ್. ಸೊ 4-5 ಹೋಗುತ್ತೆ. 12 ಮಂತ್ಸಲ್ಲಿ 2 ತಿಂಗಳು ಹೋದರೆ 1/6 ಇಂದ 31/3 10 ಮಂತ್ಸ್ ಬರುತ್ತೆ. ಇನ್ನು 31/12 ಅಂತ ಹೇಳಿದಾಗ ಇದು ಬಿಡ್ಬಿಡ್ಬೇಕು. ಸೊ ಜಾನ್ವರಿ ಫೆಬ್ರವರಿ ಮಾರ್ಚ್ ಬರೀ 3 ಮಂತ್ಸ್ ಬರುತ್ತೆ. 31/1 ಅಂದರೆ 1 ಬಿಡ್ಬಿಡ್ತವೆ. 31 ಲಾಸ್ಟ್ ಡೇ ತಗೊಂಡಿರೋದ್ರಿಂದ ಫೆಬ್ರವರಿ ಮಾರ್ಚ್ 2 ತಿಂಗಳು ಬರುತ್ತೆ. ಸೊ 12 24, 13 30, 5 15, 4 8. ಟೋಟಲ್ ಪ್ರಾಡಕ್ಟ್ ಎಷ್ಟು? 77,000 ಬಂತು. ಸೊ ಫಾರ್ಮುಲಾ ಅಪ್ಲೈ ಮಾಡಿ. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ರೇಟ್ ಇಂಟು 1/12. 1/12 ಪದೇ ಹೇಳ್ತಿದ್ದಾನೆ, ಹಾಗೇ ತಗೊಳ್ಬೇಕು ಅದು. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟು? 77,000 ಇಂಟು ರೇಟ್ ಎಷ್ಟು? 6/100. ಅದು ಪ್ರಾಬ್ಲಮಲ್ಲಿ ಇರುತ್ತದೆ. ಸೊ 1/12. ಸೊ ಅಮೌಂಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಬರುತ್ತೆ? 385. ಸೊ ನೀವು ಮಾಡಿರೋ ಪ್ರಾಬ್ಲಮ್ಗೆ ಇಷ್ಟೇ ಆನ್ಸರ್ ಬಂದಿದ್ರೆ ವೆರಿ ಗುಡ್, ನೀವು ಕಲ್ತಿದ್ದೀರ ಅಂತ ಅರ್ಥ. ಸೊ ಇನ್ನು ಕೊನೆಯಲ್ಲಿ ಇನ್ನೊಂದು 2-3 ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ, ಅದನ್ನು ಕೂಡ ಹೀಗೇ ಸಾಲ್ವ್ ಮಾಡಿಬಿಟ್ಟು ನೆಕ್ಸ್ಟ್ ಮೆಥಡ್ಗೆ ಹೋಗಿ. ಇಲ್ಲ ಪಾಸ್ ಮಾಡಿ ಅಲ್ಲಿ ಇದು ಮುಂದಿನ ಪ್ರಾಬ್ಲಮ್ಸ್ ನೋಡಿಬಿಟ್ಟು ಅದು ಮಾಡಾದ್ಮೇಲೆ ನೆಕ್ಸ್ಟ್ ಮೆಥಡ್ ವಿಡಿಯೋ ನೋಡಿದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪದೇ ಯಾಕೆ ಹೇಳ್ತಿದ್ದೇನೆ ಅಂದರೆ, ನೀವು ಒಟ್ಟಾರೆ ಕಲಿಯೋಕ್ಕೆ ಹೋದರೆ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಅದು ಅವಾಯ್ಡ್ ಆಗಬೇಕು ಅಂದರೆ ಮೆಥಡ್ನೇ ನೀವು ಕಲಿತಾ ಹೋಗಬೇಕು. ನಾವು ತರಗತಿಗಳಲ್ಲಿ ಮಾಡೋದು ಹಾಗೆ ಅಲ್ವಾ? ಸೊ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಈ ಪ್ರಾಡಕ್ಟ್ ಮೆಥಡ್ಡು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಮುಂದಿನ ಮೆಥಡ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. When the fixed amount of drawings is withdrawn at uniform time interval. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಈ ಪಾಯಿಂಟ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ ಕಟ್ ಮೆಥಡ್ ನಾವು ಅಪ್ಲೈ ಮಾಡಬೇಕು ಅಂದರೆ ಈ ರೂಲು ಅಪ್ಲೈ ಆಗಲೇಬೇಕು. ಈ ರೂಲ್ ಅಪ್ಲೈ ಆದರೆ ಮಾತ್ರ ನಾವು ಈ ಮೆಥಡ್ಲಿ ಮಾಡೋಕ್ಕೆ ಸಾಧ್ಯ. ಈ ರೂಲ್ ಆಗಲಿಲ್ಲ ಅಂದರೆ ಈ ಮೆಥಡ್ ಮಾಡೋಕ್ಕಾಗೋದಿಲ್ಲ. ಏನು ರೂಲು ಈ ಮೆಥಡ್ನ ನಾವು ಫಾಲೋ ಮಾಡಬೇಕು ಅಂದರೆ, ವೆನ್ ದ ಫಿಕ್ಸೆಡ್ ಅಮೌಂಟ್ ಅಂದರೆ ನಿರ್ದಿಷ್ಟವಾದ ಮೊತ್ತ, 5,000 ಅಂದರೆ 5,000, 2,000 ಅಂದರೆ 2,000, ಈಸ್ ವಿತ್ಡ್ರಾನ್ ಅಟ್ ಯೂನಿಫಾರ್ಮ್ ಟೈಮ್ ಇಂಟರ್ವಲ್. ಅಂದರೆ ಯೂನಿಫಾರ್ಮ್ ಟೈಮ್ ಇಂಟರ್ವಲ್ ಅಂದರೆ ತಿಂಗಳು ಅಂದರೆ ತಿಂಗಳೇ, ಪ್ರತಿ ತಿಂಗಳು. ಕ್ವಾರ್ಟರ್ಲಿ ಅಂದರೆ ಕ್ವಾರ್ಟರ್ಲಿನೇ. ಸೊ ಈ ಎರಡೂ ರೂಲು ಅಪ್ಲೈ ಆದಾಗ ಸಾಮಾನ್ಯವಾಗಿ ನಾವು ಪ್ರಾಬ್ಲಮಲ್ಲಿ ಕೊಡೋದೆ ಎವ್ರಿ ಮಂತ್ ಅಂತಾನೆ ಅಥವಾ ಎವ್ರಿ ಕ್ವಾರ್ಟರ್ ಅಂತಾನೆ.
ಸೊ ಅದಕ್ಕೆ ಇಲ್ಲಿ ನಾವು ಮಂತ್ಲಿ ಕ್ವಾರ್ಟರ್ಲಿ ಅಂತ ಮಾತ್ರ ತಗೊಂಡಿರೋದು. ಸೊ ಈ ರೂಲ್ ಅಪ್ಲೈ ಆದರೆ ನಾವು ಈ ಫಾರ್ಮುಲಾನ, ಈ ಮೆಥಡ್ನ ನಾವು ಫಾಲೋ ಮಾಡ್ಬೋದು. ನೋಡಿರಿ, ವೆನ್ ಎ ಫಿಕ್ಸೆಡ್ ಅಮೌಂಟ್ ಆಫ್ ಮನಿ ಈಸ್ ವಿತ್ಡ್ರಾನ್, ಫಿಕ್ಸೆಡ್ ಅಮೌಂಟ್ ಅಂದರೆ ಸ್ಥಿರ ಮೊತ್ತ. ವೆನ್ ಎ ಫಿಕ್ಸೆಡ್ ಅಮೌಂಟ್ ಆಫ್ ಮನಿ ಈಸ್ ವಿತ್ಡ್ರಾನ್ ಬೈ ದಿ ಪಾರ್ಟ್ನರ್ ಅಟ್ ಈಕ್ವಲ್ ಟೈಮ್ ಇಂಟರ್ವಲ್, either monthly or quarterly, interest on drawings can be calculated taking the average period of drawings. ಅಂದರೆ ಇಲ್ಲಿ ನಾವು ಪ್ರೀವಿಯಸ್ ಮೆಥಡಲ್ಲಿ, ಡೈರೆಕ್ಟ್ ಮೆಥಡಲ್ಲಿ ಪ್ರತಿಯೊಂದು ಡ್ರಾಯಿಂಗ್ಸ್ಗೂ ಕೂಡ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಟೋಟಲ್ ಪ್ರಾಡಕ್ಟ್ ಮೆಥಡಲ್ಲಿ ಏನು ಮಾಡಿದ್ವಿ, ಟೋಟಲ್ ಪ್ರಾಡಕ್ಟ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಆದರೆ ಈ ಮೆಥಡಲ್ಲಿ ಆ್ಯಾವ್ರೇಜ್ ಪೀರಿಯಡ್ ತಗೊಂಡು ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ನಾನು ಫಾರ್ಮುಲಲ್ಲಿ ತೋರಿಸ್ತೀನಿ ಆ್ಯಾವ್ರೇಜ್ ಪೀರಿಯಡ್ ಅಂದರೆ ಏನದು. ಅದಕ್ಕೆ ಫಾರ್ಮುಲಾ ಮಾಡೋಕ್ಕೆ ಮೊದಲು ಆ್ಯಾವ್ರೇಜ್ ಪೀರಿಯಡ್ ಅಂದರೆ ಏನು, ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದಾನೆ, ಲಾರ್ಜೆಸ್ಟ್ ಪೀರಿಯಡ್ ಪ್ಲಸ್ ಸ್ಮಾಲೆಸ್ಟ್ ಪೀರಿಯಡ್ ಡಿವೈಡ್ ಬೈ 2. ಈ ಪೀರಿಯಡ್ ಅಂದರೆ ಏನು, ದ ಪೀರಿಯಡ್ ಇಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ದ ಡೇಟ್ ಆಫ್ ವಿಡ್ರಾಲ್ ಟು ದ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್. ಇದನ್ನು ನಾನು ಮುಂದಿನ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಲಾರ್ಜೆಸ್ಟ್ ಪೀರಿಯಡ್ ಸ್ಮಾಲೆಸ್ಟ್ ಪೀರಿಯಡ್ ಡಿವೈಡ್ ಬೈ 12, ಈ ಆ್ಯಾವ್ರೇಜ್ ಪೀರಿಯಡ್ ಏನು ಅಂತ ಮುಂದಿನ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ವಿದ್ಯಾರ್ಥಿಗಳೇ. ಫಾರ್ಮುಲಾ ಏನು, ಈ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆ್ಯಾವ್ರೇಜ್ ಪೀರಿಯಡ್ ಬೈ 12. ಸೊ ಇಲ್ಲಿ ಟೋಟಲ್ ಡ್ರಾಯಿಂಗ್ಸ್ ತಗೊಳ್ತವೆ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಡೈರೆಕ್ಟ್ ಮೆಥಡಲ್ಲಿ ಆ ಪರ್ಟಿಕ್ಯುಲರ್ ಡ್ರಾಯಿಂಗ್ ತಗೊಳ್ತೀವಿ, ಪ್ರಾಡಕ್ಟ್ ಮೆಥಡಲ್ಲಿ ಟೋಟಲ್ ಪ್ರಾಡಕ್ಟ್ಸ್ ತಗೊಳ್ತೀವಿ. ಆದರೆ ಆ್ಯಾವ್ರೇಜ್ ಪೀರಿಯಡ್ ಮೆಥಡಲ್ಲಿ ಟೋಟಲ್ ಡ್ರಾಯಿಂಗ್ಸ್ ತಗೊಳ್ತೀವಿ. ಇದೇ 3 ಮೆಥಡ್ಗೂ ವ್ಯತ್ಯಾಸ. ರೇಟ್ ನಿಮಗೆ ಗೊತ್ತಿದೆ ಅದು. ಇನ್ನು ಆ್ಯಾವ್ರೇಜ್ ಪೀರಿಯಡ್ ಅಂದರೆ ಮುಂದಿನ ಸ್ಲೈಡಲ್ಲಿ ಆ್ಯಾವ್ರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೇನೆ. ಆ್ಯಾವ್ರೇಜ್ ಪೀರಿಯಡ್ ಡಿವೈಡ್ ಬೈ 12. ಸೊ ಇಲ್ಲಿ ಫಸ್ಟ್ ಕೇಸ್, ಈ ನಾವು ಫಿಕ್ಸೆಡ್ ಅಮೌಂಟ್ ಇಲ್ಲಿ ಹೇಳಿದ್ದೀನಲ್ಲ, ಫಿಕ್ಸೆಡ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಸ್ ವಿತ್ಡ್ರಾನ್ ಇನ್ ಎ ಯೂನಿಫಾರ್ಮ್ ಟೈಮ್ ಇಂಟರ್ವಲ್ ಅಂತ ಹೇಳಿದ್ದೀನಲ್ಲ, ಅದು ಇಲ್ಲಿ ಡೆಫಿನೇಷನ್ ಹೇಳಿದ್ದೀನಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ ಅಂತ. ಫಸ್ಟ್ ನಾವು ಯಾವ್ದು ತಗೊಳ್ಳೋಣ, ಮಂತ್ಲಿ ತಗೊಳ್ಳೋಣ. ವೆನ್ ಫಿಕ್ಸೆಡ್ ಅಮೌಂಟ್ ಇಸ್ ವಿತ್ಡ್ರಾನ್ ಎವ್ರಿ ಮಂತ್ ಅಂತ ಹೇಳಿದಾಗ ಏನು ಮಾಡೋದು ನೋಡ್ರಿ. ಇಲ್ಲಿ ಫಿಕ್ಸೆಡ್ ಅಮೌಂಟ್ ಇಸ್ ವಿತ್ಡ್ರಾನ್ ಎವ್ರಿ ಮಂತ್ ಅಂತ ಹೇಳಿದ್ರೆ ಅರ್ಥ, ಇಲ್ಲಿ ಮಂತ್ಲಿ ಅಂತ ಹೇಳಿದಾಗ 3 ಸಿಚುವೇಶನ್ ನೋಡ್ತವೆ. ಬಿಗಿನಿಂಗ್ ಆಫ್ ಈಚ್ ಮಂತ್, ಎಂಡ್ ಆಫ್ ಈಚ್ ಮಂತ್, ಮಿಡಲ್ ಆಫ್ ಈಚ್ ಮಂತ್ ಅಂತ. ಸೊ ಬಿಗಿನಿಂಗ್ ಆಫ್ ಅಂದರೆ 1ನೇ ತಾರೀಕೆ, ಎಂಡ್ ಆಫ್ ಅಂದರೆ 31ನೇ ತಾರೀಕು, ಮಿಡಲ್ ಅಂದರೆ 15ನೇ ತಾರೀಕು ಅಥವಾ 16, ಒಂದಿಂದಲೇ ಹೆಚ್ಚು ಕಡಿಮೆ 15 ಅಂತ ಹೇಳ್ತೇವೆ. 30 ಬಂದಾಗ, 31 ಬಂದಾಗ 16ನೇ ತಾರೀಕು, ಅದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಅದೇನು ನಾವು ಹೆಚ್ಚು ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಆ್ಯಾವ್ರೇಜ್ ಪೀರಿಯಡ್ 6.5 ಮಂತ್ಸ್ ಅಂತು. ಹೆಂಗೆ ಬಂತು ಅಂತಾರೆ, ಇದು ಇಲ್ಲಿ ಹಾಕಿದ್ದೀನಿ ನೋಡ್ರಿ. ಲಾರ್ಜೆಸ್ಟ್ ಪೀರಿಯಡ್ ಪ್ಲಸ್ ಸ್ಮಾಲೆಸ್ಟ್ ಪೀರಿಯಡ್ ಡಿವೈಡ್ ಬೈ 12 ಪ್ಲಸ್ 1 ಡಿವೈಡ್ ಬೈ 2 ಅಂತ ಹೇಳಿದ್ದಾನೆ. ಈ 12 ಮಂತ್ಸ್ ಹೆಂಗೆ ಬಂತು, ಇಲ್ಲಿ ಬಿಗಿನಿಂಗ್ ಆಫ್ ದಿ ಮಂತ್ ಈಚ್ ಮಂತ್ ಅಂತ ಹೇಳಿದೆ ನಾನು. ಅಂದರೆ ಬಿಗಿನಿಂಗ್ ಆಫ್ ದಿ ಈಚ್ ಮಂತ್ ಅಂದರೆ ಫಸ್ಟ್ ಏಪ್ರಿಲ್ ಅಲ್ವಾ, ಫಸ್ಟ್ ಏಪ್ರಿಲಲ್ಲಿ ವಿಡ್ರಾ ಮಾಡಿದ್ದೀನಿ. ಸೊ ಫಸ್ಟ್ ಏಪ್ರಿಲಿಂದ 31st ಮಾರ್ಚ್ ಎಷ್ಟು ಬಂತು, 12 ಮಂತ್ಸ್ ಬಂತು. ಇನ್ನು ಸ್ಮಾಲೆಸ್ಟ್ ಅಂದರೆ ಎಂಡ್ ಆಫ್ ದಿ ಇದು 31st ಮಾರ್ಚ್, ಇದು ಮಾರ್ಚ್ ತಿಂಗಳಿದೆಯಲ್ವಾ, ಬಿಗಿನಿಂಗ್ ಆಫ್ ಅಂದರೆ 1/3. ಸೊ 1/3/2020 ಇಂದ 31/3/2020 1 ಮಂತ್ ಆಯಿತು, ಸ್ಮಾಲೆಸ್ಟ್ ಪೀರಿಯಡ್ಡು. ಅದ್ರ ಮಧ್ಯೆ ಬೇಕಾದಷ್ಟು ಡ್ರಾ ಮಾಡಿದ್ದೀನಿ. ಏಪ್ರಿಲ್ ಮೇನಲ್ಲಿ ಮಾಡಿದ್ದೀನಿ, ಜೂನಲ್ಲಿ ಮಾಡಿದ್ದೀನಿ, ಅದೆಲ್ಲನೂ ಲೆಕ್ಕಕ್ಕಿಲ್ಲ. ಅದು ಬೇರೆ ಬೇರೆ ಪೀರಿಯಡ್ಸ್ ಬರುತ್ತೆ, 12 ಬರುತ್ತೆ, 11 ಬರುತ್ತೆ, 10 ಬರುತ್ತೆ, ವೇರಿಂಗ್ ಮಂತ್ ಅದು ಪೀರಿಯಡ್ಸ್ ಬರುತ್ತೆ. ಅದು ನಾವು ತಗೊಳ್ಬೇಕಾಗಿರೋದು ಇಲ್ಲಿ ಲಾರ್ಜೆಸ್ಟ್ ಪೀರಿಯಡ್ ಪ್ಲಸ್ ಸ್ಮಾಲೆಸ್ಟ್ ಪೀರಿಯಡ್. 12 ಪ್ಲಸ್ 1 ಡಿವೈಡ್ ಬೈ 2 6.5 ಬರುತ್ತೆ. ಸೊ ನೀವು ಇಲ್ಲಿ ಈ ಕ್ಯಾಲ್ಕುಲೇಷನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಪ್ರಾಬ್ಲಮ್ ಮಾಡೋದಕ್ಕೆ ಈ 6.5, 5.5, 6 ಮಂತ್ಸ್ ಅನ್ನೋದು ಗೊತ್ತಿದ್ರೆ ಮಾತ್ರ ಸಾಕು. ಇಲ್ಲಿ ಈ ಆ್ಯಾವ್ರೇಜ್ ಪೀರಿಯಡ್ನ ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಬೇರೆ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆದರೆ ಇಲ್ಲಿ ಸುಲಭವಾಗಿ ನಿಮಗೆ ಲಾರ್ಜೆಸ್ಟ್ ಪೀರಿಯಡ್ ಮತ್ತು ಸ್ಮಾಲೆಸ್ಟ್ ಪೀರಿಯಡ್ ಅರ್ಥ ಆಗುತ್ತೆ ಅಂತ ಭಾವಿಸ್ತಾ ನಾನು ಈ ಶಾರ್ಟ್ಕಟ್ ಮೆಥಡ್ನ ಉಪಯೋಗಿಸ್ಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಅದರಿಂದ ಈ ಕ್ಯಾಲ್ಕುಲೇಷನ್ನು ನಿಮಗೆ ಅರ್ಥ ಆಗಿದ್ದರೆ ಅರ್ಥ ಮಾಡ್ಕೊಳ್ಳಿ, ಸಂತೋಷ. ಅರ್ಥ ಆಗಲಿಲ್ಲ ಅಂದರೆ ಏನು ತಲೆಬಿಸಿ ಇಲ್ಲ. ಈ 6.5 ಮಂತ್ಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ ಸಾಕು, ನಾವು ಪ್ರಾಬ್ಲಮ್ನ ಸುಲಭವಾಗಿ ಮಾಡ್ಬೋದು. ಸೊ ಇಲ್ಲಿ ಲಾರ್ಜೆಸ್ಟ್ ಪೀರಿಯಡ್ 12 ಮಂತ್ಸ್, ಸ್ಮಾಲೆಸ್ಟ್ ಪೀರಿಯಡ್ 1 ಮಂತು ಡಿವೈಡ್ ಬೈ 12 ಮಾಡಿದಾಗ 13 ಡಿವೈಡ್ ಬೈ 12 6.5 ಅಂತ ಬರುತ್ತೆ. ಎಂಡ್ ಆಫ್ ದಿ ಮಂತ್ ಬಂದಾಗ ಲಾರ್ಜೆಸ್ಟ್ ಪೀರಿಯಡ್ 11 ಮಂತ್ಸ್ ಆಗುತ್ತೆ, ಸ್ಮಾಲೆಸ್ಟ್ ಪೀರಿಯಡ್ 0 ಆಗುತ್ತೆ. ಅಂದರೆ ಇದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ.
ಲಾರ್ಜೆಸ್ಟ್ ಪೀರಿಯಡ್ 11 ಅಂದರೆ ಎಂಡ್ ಆಫ್ ದಿ ಮಂತ್ ಅಂದರೆ 31/4 31/3 ಆಫ್ ದಿ ನೆಕ್ಸ್ಟ್ ಇಯರ್ 11 ಮಂತ್ಸ್ ಬರುತ್ತೆ. 0 ಅಂದರೆ ನಾವು ಪ್ರಾಬ್ಲಮ್ ಮಾಡೋದು ನೋಡಿದ್ವಿ, 31/3 31/3 0 ಬರುತ್ತೆ ಅಲ್ವಾ, ಹಾಗೆ ಅದು 0 ಬಂತು. ಸೊ 11 + 0 / 12 5.5 ಮಂತ್ಸ್ ಬರುತ್ತೆ. ಮಿಡಲ್ ಆಫ್ ದಿ ಮಂತ್ ಬಂದಾಗ 11.5, ಅದೇ 15 ದಿನ ಹೆಚ್ಚು ಕಡೆ ಬರುತ್ತಲ್ವಾ. ಇಲ್ಲಿ ಲಾರ್ಜೆಸ್ಟ್ ಪೀರಿಯಡ್ 11.5 ಬರುತ್ತೆ, ಸ್ಮಾಲೆಸ್ಟ್ ಪೀರಿಯಡ್ 0.5 ಮಂತ್ಸ್ ಬರುತ್ತೆ. ಸೊ ಆ್ಯಾವ್ರೇಜ್ ಪೀರಿಯಡ್ 6 ಮಂತ್ಸ್. ಸೊ ವಿದ್ಯಾರ್ಥಿಗಳೇ, ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಈ 3 ಮಾತ್ರ. ಈ ಕ್ಯಾಲ್ಕುಲೇಷನ್ ಏನು ಬೇಕಾಗಿಲ್ಲ ನಮಗೆ, ಈ ಕ್ಯಾಲ್ಕುಲೇಷನ್ ಏನು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಗೆ ಎಕ್ಸಾಮಿನೇಷನ್ ಪರ್ಪಸ್ಗೋಸ್ಕರ. ಸೊ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂತ ಹೇಳಿದಾಗ 6.5, ಎಂಡ್ ಆಫ್ ಈಚ್ ಮಂತ್ ಅಂತ ಹೇಳಿದಾಗ 5.5, ಮಿಡಲ್ ಆಫ್ ಈಚ್ ಮಂತ್ ಅಂತ ಹೇಳಿದಾಗ 6 ಮಂತ್ಸ್. ಇಷ್ಟು ನಿಮಗೆ ಜ್ಞಾಪಕ ಇದ್ದರೆ ಸಾಕು. ಒಂದು ಎಕ್ಸಾಂಪಲ್ ನೋಡೋಣ, ಆವಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನೋಡ್ರಿ, ಇಲ್ಲಿ ರಾಮ, ವಿಷ್ಣು ಆ್ಯಂಡ್ ಶಿವ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. their drawings are as follows for the year ended 31/3/2020. Rama withdrew rupees 3,000 at the beginning of every month. Vishnu withdrew rupees 4,000 at the end of every month. Shiva withdrew rupees 5,000 at the middle of every month. Calculate interest on drawings of the partners at the rate of 10% per annum. ಸೊಲ್ಯೂಷನ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಇಂಟ್ರೆಸ್ಟ್ ಆನ್ ರಾಮಾಸ್ ಡ್ರಾಯಿಂಗ್ಸ್. ರಾಮ ವಿಡ್ರೋ ಎಷ್ಟು ಮಾಡಿದ್ದಾನೆ? 3,000. 3,000 × 12. ಫಾರ್ಮುಲಾ ಏನೋ? ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆ್ಯಾವ್ರೇಜ್ ಪೀರಿಯಡ್. ಸೊ ಟೋಟಲ್ ಡ್ರಾಯಿಂಗ್ಸ್ ಅಂದರೆ 3,000 ಪರ್ ಮಂತ್, ಎವ್ರಿ ಮಂತ್ ಅಂದರೆ ಇಂಟು 12 ಮಂತ್ಸ್ ವಿಡ್ರಾ ಮಾಡಿದ್ದಾನೆ. ಸೊ 3,000 × 12 36,000. ರೇಟ್ ಎಷ್ಟು? 10/100 ಹಾಕೊಂಡಿದ್ದಾವೆ. ಸೊ 10/100 ಹಾಕೊಂಡಿದ್ದೀವಿ ನೋಡ್ರಿ. ಇನ್ನು ಆ್ಯಾವ್ರೇಜ್ ಪೀರಿಯಡ್ ಎಷ್ಟು? ಎಲ್ಲಿ ಸಿಗುತ್ತೆ ನಮಗಿದು? ಇದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ನಾನು, ಇಷ್ಟೇ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ನೀವು. ಆ್ಯಾವ್ರೇಜ್ ಪೀರಿಯಡ್ ಎಷ್ಟು? ಬಿಗಿನಿಂಗ್ ಆಫ್ ದಿ ಮಂತ್ ಡ್ರಾ ಮಾಡಿದ್ರೆ 6.5 ಮಂತ್ಸ್. ಅದನ್ನೇ ಇಲ್ಲಿ ನಾನು ತಗೊಂಡಿರೋದು ನೋಡ್ರಿ. 6.5 ಮಂತ್ಸ್. 6.5 / 12. ಸೊ 36,000 × 10/100 × 6.5 / 12 rupees 1,950. ಅರ್ಥ ಆಗಿದೆ ಅಲ್ವಾ? ಸೊ ಇಲ್ಲಿ ಆ್ಯಾವ್ರೇಜ್ ಪೀರಿಯಡು ನಾವೇನು ಹಿಂದ್ಗಡೆ ಸ್ಲೈಡಲ್ಲಿ ತೋರಿಸಿದ್ದೀನಲ್ಲ ಅಷ್ಟು ಹಾಕೊಂಡ್ರೆ ಸಾಕು. ಆಮೇಲೆ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾದ್ರೇನು, ಟೋಟಲ್ ಡ್ರಾಯಿಂಗ್ಸ್ ತಗೊಳ್ಬಾರ್ದು, ಈಚ್ ಅಮೌಂಟ್ ಆಫ್ ಡ್ರಾಯಿಂಗ್ ತಗೊಳ್ಬಾರ್ದು. ನಾವು ಎಕ್ಸಾಮಿನೇಷನ್ ತಪ್ಪು ಮಾಡೋದು ಹೇಗೆ? 36,000 ತಗೊಳ್ಳಲ್ಲ ನಾವು, 3,000 ತಗೊಂಡ್ಬಿಡ್ತವೆ. ಸೊ ಆನ್ಸರು ತಪ್ಪಾಗುತ್ತೆ. ಅದರಿಂದ ಇಲ್ಲಿ ನೀವು ತಗೋಬೇಕಾಗಿರೋದು ಟೋಟಲ್ ಡ್ರಾಯಿಂಗ್ಸ್. ವಿದ್ಯಾರ್ಥಿಗಳನ್ನ ಇನ್ನೊಂದು ಅಂಶ ನಿಮ್ಮ ಜ್ಞಾಪಕಕ್ಕೆ ತರೋಕ್ಕೆ ಇಷ್ಟಪಡ್ತಾನೆ. ನೀವು ಟೆಕ್ಸ್ಟ್ ಬುಕ್ ಅಕಸ್ಮಾತ್ ರೆಫರ್ ಮಾಡ್ಕೊಂಡು ಹೋದಾಗ ಈ 6.5 ಅವನು ತಗೊಂಡಿರೋದಿಲ್ಲ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ. ಅಲ್ಲೇನು ತಗೊಂಡಿರ್ತಾರೆ ಅಂದರೆ 13/2 ಅಂತ ಇರುತ್ತೆ ನೋಡಿರಿ. 13/2 × 1/12. ಅದು ಸಿಂಪ್ಲಿಫೈ ಮಾಡಿದಾಗ ಇಷ್ಟೇ ಬರುತ್ತೆ. ಸೊ ಆ ತಗೊಂಡ್ರೂ ಕೂಡ ಇದೇ ಉತ್ತರ ಬರೋದು. ಬಟ್ ನಿಮಗೆ ಸುಲಭವಾಗಿ ಇದು ಅರ್ಥ ಆಗುತ್ತೆ ಅಂತ ನಾನು ನೇರವಾಗಿ ಹಾಕೊಂಡ್ಬಿಟ್ಟಿದ್ದೇನೆ. 6.5 / 12 ಅಂತ ನೇರವಾಗಿ ಹಾಕೊಂಡಿದ್ದಾನೆ. ಸೊ ಅದರಿಂದ ಇದು ಸುಲಭವಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಅಕಸ್ಮಾತ್ ನೀವು ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ತಾ ಸೊ ಇದನ್ನು ಅಲ್ಲಿ ಆ ಥರ ಕೊಟ್ಟಿದ್ದಾರೆ, ಸರ್ ಈ ಥರ ಹೇಳಿದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎರಡೂ ಒಂದೇ. ಆ ರೀತಿ ಮಾಡಿದ್ರು ಇದೇ ಉತ್ತರ ಬರೋದು, ಹೀಗೆ ಮಾಡಿದ್ರು ಕೂಡ ಇದೇ ಉತ್ತರ ಬರೋದು. ನಿಮಗೆ ಸುಲಭವಾಗಿ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗುತ್ತೆ ಅಂತ ನಾನು ಈ ರೀತಿ ತಗೊಂಡಿದ್ದೇನೆ. ಇನ್ನು ನೆಕ್ಸ್ಟ್ ಪಾರ್ಟ್ನರ್ದು ನೋಡೋಣ ವಿದ್ಯಾರ್ಥಿಗಳೇ. ಅದು ಇಂಟ್ರೆಸ್ಟ್ ಆನ್ ವಿಷ್ಣುಸ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ವಿಷ್ಣುಸ್ ಡ್ರಾಯಿಂಗ್ಸ್ ಅಂದ್ರೇನು? ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆ್ಯಾವ್ರೇಜ್ ಪೀರಿಯಡ್ / 12. ಸೊ ಇಲ್ಲಿ ಆ್ಯಾವ್ರೇಜ್ ಪೀರಿಯಡ್ ಎಷ್ಟು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆನ್ ವಿಷ್ಣು ಅಂದರೆ ವಿಷ್ಣು ಯಾವಾಗ ಡ್ರಾ ಮಾಡಿರೋದು ನಾವು ನೋಡ್ರಿ. ವಿಷ್ಣು ಎಂಡ್ ಆಫ್ ದಿ ಎವರಿ ಮಂತ್. ಎಂಡ್ ಆಫ್ ದಿ ಎವರಿ ಮಂತ್ ಅಂದರೆ 5.5 ಮಂತ್ಸ್. ಸೊ 5.5 / 12. ಟೋಟಲ್ ಡ್ರಾಯಿಂಗ್ಸ್ 4,000 × 12 48,000 ಇಂಟು ರೇಟ್ 10/100. ಸೊ ಆ್ಯಾವ್ರೇಜ್ ಪೀರಿಯಡ್ 5.5 12 ಅಂತ ಮಾಡಿದಾಗ ಸೊ ಆನ್ಸರು 2,200 ಬರುತ್ತೆ. ಸೊ ಇಲ್ಲಿ ನೀವು ಆ್ಯಾವ್ರೇಜ್ ಪೀರಿಯಡು ಜ್ಞಾಪಕ ಇಟ್ಕೊಳ್ಳೋದು ಅತಿ ಮುಖ್ಯ ಆಗಿರುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ನರು ಶಿವಾಸ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಶಿವಾಸ್ ಡ್ರಾಯಿಂಗ್ಸ್. ಶಿವ ಡ್ರಾ ಮಾಡಿರೋದಿಷ್ಟು 5,000 × 12. 5,000 × 12 60,000. ಸೊ ಆ್ಯಾವ್ರೇಜ್ ಪೀರಿಯಡ್ ಎಷ್ಟು? ಶಿವ ವಿತ್ಡ್ರಾ ಮಾಡಿರೋದು ಮಿಡಲ್ ಆಫ್ ಎವರಿ ಮಂತ್. ಮಿಡಲ್ ಆಫ್ ಎವರಿ ಮಂತ್ ಅಂದರೆ 6 ಮಂತ್ಸ್ ತಗೊಳ್ಬೇಕು ನಾವು. ಸೊ 6/12. ಸೊ
5,000 into 12 total drawings, rate 10 by 100, average period 6 by 12. So 60,000 into 10 by 100, 6 by 12. So 3,000 ರೂಪಾಯಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಷ್ಟು ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇದು when we withdraw fixed amount of drawings every month, beginning of the month, middle of the month, end of the month ನೋಡ್ತವೆ. ಸೊ ಪರೀಕ್ಷೆಯಲ್ಲಿ ಈ ಪ್ರಾಬ್ಲಮ್ಮು ಅಥವಾ ಪ್ರಾಡಕ್ಟು ಯಾವ್ದಾದ್ರು ಒಂದು ಖಂಡಿತವಾಗಲೂ ಕೊಟ್ಟಿರ್ತಾರೆ. 6 ಮಾರ್ಕ್ ಪ್ರಶ್ನೆ ಖಂಡಿತವಾಗಲೂ ಇದ್ದೇ ಇರ್ತದೆ. ಅದರಿಂದ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 6 ಮಾರ್ಕು ನಮ್ಮ ಜೇಬಲ್ಲಿದ್ದಂಗೆ ಈ ಪ್ರಾಬ್ಲಮ್ಮು ಕಲ್ತ್ರೆ ನಾವು. ಸೊ ನೀವು ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಇಷ್ಟೇ. ಒಂದು ಆ್ಯಾವ್ರೇಜ್ ಪೀರಿಯಡು, ಅದು ಬಿಗಿನಿಂಗ್ ಆಫ್ ದಿ ಮಂತ್ ಇದ್ದಾಗ ಎಷ್ಟು, ಮಿಡಲ್ ಆಫ್ ದಿ ಮಂತ್ ಇದ್ದಾಗ ಎಷ್ಟು, ಎಂಡ್ ಆಫ್ ದಿ ಮಂತ್ ಇದ್ದಾಗ ಎಷ್ಟು, ಇಷ್ಟು ಜ್ಞಾಪಕ ಇದ್ದರೆ ನಾವು ಸುಲಭವಾಗಿ ಈ ಪ್ರಾಬ್ಲಮ್ನ ಮಾಡ್ತೇವೆ ವಿದ್ಯಾರ್ಥಿಗಳೇ. ಸೊ ಇವಾಗ ನಾವು ಮಾಡಿರೋದು, when the fixed amount is withdrawn every month, beginning of month 6.5, end of the month 5.5 month, middle of the month 6 month ಅಂತ ನೋಡಿದ್ದೇವೆ. ಇನ್ನು ನೆಕ್ಸ್ಟ್ ವಿಡಿಯೋ ಹೋಗಬೇಕು ಅಂದರೆ ನಾವು when the fixed amount is withdrawn quarterly. ಸೊ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ ಅಂದ್ರೇನು, 3 months ಅಂತ. ಇಲ್ಲಿ ನಾವು ತೋರಿಸಿದೆ ನೋಡ್ರಿ, there are 4 quarters in a year. 4 ಕ್ವಾರ್ಟರ್ ಇರುತ್ತೆ ವರ್ಷಕ್ಕೆ. ಏಪ್ರಿಲ್ ಟು ಜೂನ್, ಏಪ್ರಿಲ್ ಮೇ ಜೂನ್ 1 ಕ್ವಾರ್ಟರ್, ಜುಲೈ ಆಗಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್ ನವಂಬರ್ ಡಿಸೆಂಬರ್, ಜಾನ್ವರಿ ಫೆಬ್ರವರಿ ಮಾರ್ಚ್, ಈ ಥರ 3 ಮಂತ್ಸ್ಗೆ 1 ಕ್ವಾರ್ಟರ್ ಅಂತ ಕರೀತೇವೆ. ಸೊ ಇಲ್ಲಿ ಅವರು ವಿಡ್ರಾ ಮಾಡ್ಕೊಂಡಾಗ ಏನು ಮಾಡಬೇಕು ಅಂತ ತೋರಿಸಿದ್ದಾನೆ. ಸೊ ಇಲ್ಲೂ ಅಷ್ಟೇ, ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂತ ಹೇಳ್ಬೋದು, ಅಥವಾ ಎಂಡ್ ಆಫ್ ಈಚ್. ಇಲ್ಲಿ ಮಿಡಲ್ ಬರೋದಿಲ್ಲ. ಈ ಕ್ವಾರ್ಟರ್ಲಿ ಅಂತ ಬಂದಾಗ ಮಿಡಲ್ ಇರೋದಿಲ್ಲ. ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ. ಸೊ ಆ್ಯಾವ್ರೇಜ್ ಪೀರಿಯಡ್ ಏನು, ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಆದಾಗ 7.5 months ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂದರೆ, ಲಾರ್ಜೆಸ್ಟ್ ಪೀರಿಯಡ್ ಸ್ಮಾಲೆಸ್ಟ್ ಪೀರಿಯಡ್ ಡಿವೈಡ್ ಬೈ 12. ಲಾರ್ಜೆಸ್ಟ್ ಪೀರಿಯಡು 12 months ಬರುತ್ತೆ, ಸ್ಮಾಲೆಸ್ಟ್ ಪೀರಿಯಡು 3 months ಬರುತ್ತೆ. ಅಂದರೆ ಏಪ್ರಿಲ್ ಟು ಮಾರ್ಚ್. ಸೊ 3 ಅಂದರೆ ಏನೋ ಲಾಸ್ಟ್ ಕ್ವಾರ್ಟರು, ಜಾನ್ವರಿ ಟು ಮಾರ್ಚ್ 3 months, ಡಿವೈಡ್ ಬೈ 2 ಆದಾಗ 7.5 months. ಎಂಡ್ ಆಫ್ ಈಚ್ ಕ್ವಾರ್ಟರ್ ಆದಾಗ 4.5 months ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಲಾರ್ಜೆಸ್ಟ್ ಪೀರಿಯಡ್ ಎಷ್ಟು, 9 months. ಅಂದರೆ ಎಂಡ್ ಅಂದರೆ ಕ್ವಾರ್ಟರ್ ಎಂಡ್ ಆಗುತ್ತೆ, ಏಪ್ರಿಲ್ ಮೇ ಜೂನ್. ಸೊ 30 ಜೂನಿಂದ 36ರಿಂದ 31 9 ತಿಂಗಳು ಬರುತ್ತೆ. ಸ್ಮಾಲೆಸ್ಟ್ ಪೀರಿಯಡ್ 0 ಯಾಕಾಗುತ್ತೆ ಅಂದರೆ 31 ಇಂದ 31 ಕ್ಲೋಸ್ ಆಗುತ್ತಲ್ಲ, ಅದಕ್ಕೆ 0. ಸೊ 9 + 2 ಅಂದರೆ 4.5. ಸೊ ಈ ಕ್ಯಾಲ್ಕುಲೇಷನ್ ಮೊದಲು ಹೇಳ್ದಂಗೆ ಅರ್ಥ ಆದರೆ ಮಾಡ್ಕೊಳ್ಳಿ, ಇಲ್ಲದರೆ ಚಿಂತೆ ಇಲ್ಲ. ಇಷ್ಟು ಜ್ಞಾಪಕ ಇದ್ದರೆ ಸಾಕು ನಿಮಗೆ. ಸೊ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂದರೆ 7.5 months, ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂದರೆ 4.5 months ಅಂತ ಅರ್ಥ ವಿದ್ಯಾರ್ಥಿಗಳು. ಸೊ ಇದು ಕೂಡ ಒಂದು ಎಕ್ಸಾಂಪಲ್ ನೋಡೋಣ. ರಾಮ ಆ್ಯಂಡ್ ಸೀತಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ದ ಡ್ರಾಯಿಂಗ್ಸ್ ಆರ್ ಆಸ್ ಫಾಲೋಸ್ ಫಾರ್ ದ ಇಯರ್ ಎಂಡೆಡ್ 31/3/2020. Rama withdrew rupees 30,000 at the beginning of each quarter. Sita withdrew rupees 30,000 at the end of each quarter. Calculate the interest on partners' drawings at 8% per annum. So, solution nona. Interest on Rama's drawings. Formula: total drawings into rate into average period. So, total drawings is to ಪ್ರಾಬ್ಲಮ್ ನೋಡಿ 30,000 ಅಲ್ವಾ. ಸೊ 30,000 ಇಂಟು 4, ಅಲ್ಲಿ 12 ಹಾಕೊಳ್ತವೆ. ಸೊ ಮಂತ್ಲಿಗೂ ಕ್ವಾರ್ಟರ್ಗೂ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇಷ್ಟು ವಿದ್ಯಾರ್ಥಿಗಳೇ. ಸೊ ಮಂತ್ಲಿ ಮಾಡಿದಾಗ ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು 12 ಹಾಕೊಳ್ತೀವಿ. ಆದರೆ ಕ್ವಾರ್ಟರ್ಲಿ ಬಂದಾಗ ಇಂಟು 4 ಹಾಕೊಳ್ಬೇಕು. ಸೊ ಜ್ಞಾಪಕ ಇರಲಿ, ಮಂತ್ಲಿ ಅಂತ ಬಂದಾಗ ಇಂಟು 12, ಕ್ವಾರ್ಟರ್ಲಿ ಅಂತ ಬಂದಾಗ ಇಂಟು 4. So 30,000 into 4, 1,20,000. Rate of interest is to 8%. 8/100. So average period is to ಇಲ್ಲಿ ತೋರಿಸಿದೀವಲ್ಲ, ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂದರೆ 7.5 months. ಸೊ 7.5 divided by 12. So 1,20,000 into 8/100 into 7.5 divided by 12 is equal to 6,000 rupees is the answer. ಸೊ ಸೀತಾಸ್ ಡ್ರಾಯಿಂಗ್ಸ್ ಹೇಳಿದಾಗ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆ್ಯಾವ್ರೇಜ್ ಪೀರಿಯಡ್. ಸೊ 30,000 into 4, 1,20,000, 8/100. ಸೊ ಎಂಡ್ ಆಫ್ ದಿ ಕ್ವಾರ್ಟರ್ ಅಂದರೆ 4.5 months.
ಸೊ 4.5 divided by 12. So 1,20,000 into 8 by 100 into 4.5 divided by 12. ಆನ್ಸರ್ ಎಷ್ಟು ಬರುತ್ತೆ? 3,600. ಸೊ ಇಲ್ಲಿ ಆ್ಯಾವ್ರೇಜ್ ಪೀರಿಯಡ್ ಅಂತ ಮಾಡಿದಾಗ ಮಂತ್ಲಿನ ಕ್ವಾರ್ಟರ್ಲಿನ ಅಂತ ನೋಡಿ. ಸೊ ಆ್ಯಾವ್ರೇಜ್ ಪೀರಿಯಡ್ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಮಂತ್ಲಿ ಆದರೆ ಇಂಟು 12 ಹಾಕ್ಕೊಳ್ಬೇಕು, ಕ್ವಾರ್ಟರ್ಲಿ ಆದರೆ ಇಂಟು 4 ಹಾಕ್ಕೊಳ್ಬೇಕು. ಸೊ ಇಷ್ಟು ನೀವು ಈ ಆ್ಯಾವ್ರೇಜ್ ಪೀರಿಯಡ್ ಮಾಡುವಾಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ವಿದ್ಯಾರ್ಥಿಗಳೇ. ಸೊ ನಾನು ಮತ್ತೆ ಈ ಮಾತು ಹೇಳ್ತಿದ್ದೇನೆ, ಪ್ರತಿಯೊಂದು ಮೆಥಡ್ ಮಾಡುವಾಗಲೂ ಕೂಡ ಆ ಮೆಥಡ್ ಅರ್ಥ ಆದಮೇಲೆ ಮುಂದಿನ ಮೆಥಡ್ಗೆ ಹೋಗಬೇಕು ಅಂತ ಹೇಳ್ತಿದ್ದೇನೆ. ಅಕಸ್ಮಾತ್ ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿದರೂ ಸಹ ಮತ್ತೆ ಆ ಮೆಥಡ್ನ ಪ್ರಾಬ್ಲಮ್ ಬರ್ಕೊಂಡು ಇನ್ನೊಂದು ಸಲ ವಿಡಿಯೋ ವಾಚ್ ಮಾಡ್ಕೊಂಡು ಕಲಿತಾ ಹೋಗಿ. ಒಂದೆರಡು ಪ್ರಾಬ್ಲಮ್ ನೀವು ಮಾಡಿಬಿಟ್ರೆ ಇಂಡಿವಿಜುವಲ್ ಆಗಿ ಸುಲಭವಾಗಿ ನಾವು 6 ಮಾರ್ಕು ನಮ್ಮ ಜೇಬಲ್ಲಿ ಇಟ್ಕೊಂಡಂಗೆ ಲೆಕ್ಕ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಖಂಡಿತವಾಗ್ಲೂ ಕೂಡ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ. ಪ್ರಾಡಕ್ಟ್ ಮೆಥಡ್ ಇರುತ್ತೆ ಅಥವಾ ಆ್ಯಾವ್ರೇಜ್ ಪೀರಿಯಡ್ ಅಥವಾ ಶಾರ್ಟ್ ಕಟ್ ಮೆಥಡ್ ಅಂತ ಹೇಳ್ತೇವೆ, ಇದು ಇದ್ದೇ ಇರ್ತದೆ. ಸುಲಭವಾಗಿ ನೀವು 6 ಮಾರ್ಕ್ಸ್ನ ತಗೊಳ್ಬೋದು. ಇನ್ನು ಒಟ್ಟಾರೆಯಾಗಿ ನೋಡಬೇಕಾದ್ರೆ ಸಮ್ಮರಿ ಅಂತ ಹೇಳ್ತೇವೆ. 3 ಮೆಥಡ್ನ ಇಲ್ಲಿ ಒಟ್ಟಾರೆಯಾಗಿ ನಾನು ತೋರಿಸಿದ್ದೇನೆ ನೋಡ್ರಿ. ಇಲ್ಲಿ ಜ್ಞಾಪಕ ಮಾಡ್ಕೊಳ್ಳೋಣ ಒಂದ್ಸಲಿ. ಡೈರೆಕ್ಟ್ ಮೆಥಡ್ ಆರ್ ಸಿಂಪಲ್ ಇಂಟ್ರೆಸ್ಟ್ ಮೆಥಡ್. ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಪೀರಿಯಡ್. ಇಲ್ಲಿ ಈಚ್ ಅಮೌಂಟ್ ಆಫ್ ಡ್ರಾಯಿಂಗು. ಪ್ರಾಡಕ್ಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಇಲ್ಲಿ ಟೋಟಲ್ ಪ್ರಾಡಕ್ಟ್ ತಗೊಳ್ಬೇಕು. ಇಲ್ಲಿ ಈಚ್ ಅಮೌಂಟ್ ಆಫ್ ಡ್ರಾಯಿಂಗ್, ಇಲ್ಲಿ ಟೋಟಲ್ ಪ್ರಾಡಕ್ಟ್, ಇಲ್ಲಿ ಪೀರಿಯಡ್ಡು. ಪ್ರತಿಯೊಂದು ಡ್ರಾಯಿಂಗು ಈ ಪೀರಿಯಡ್ ಬದಲಾಗ್ತಾ ಹೋಗುತ್ತೆ. ಆದರೆ ಟೋಟಲ್ ಪ್ರಾಡಕ್ಟ್ ಮೆಥಡಲ್ಲಿ 1/12 ಬದಲಾಗೋದಿಲ್ಲ. ಟೋಟಲ್ ಪ್ರಾಡಕ್ಟ್ ತಗೊಳ್ಬೇಕು, ರೇಟ್ ತಗೊಳ್ತವೆ, 1/12 ತಗೊಳ್ತವೆ. ಇನ್ನು ಆ್ಯಾವ್ರೇಜ್ ಪೀರಿಯಡ್ ತಗೊಂಡಾಗ ವಿದ್ಯಾರ್ಥಿಗಳೇ ಈ ರೂಲ್ನ ಜ್ಞಾಪಕ ಇಟ್ಕೋಬೇಕು ನೀವು. ಯಾವ ರೂಲು? ವೆನ್ ದ ಫಿಕ್ಸೆಡ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಸ್ ವಿತ್ಡ್ರಾನ್ ಅಟ್ ಯೂನಿಫಾರ್ಮ್ ಟೈಮ್ ಇಂಟರ್ವಲ್. ಈ ಜ್ಞಾಪಕ ಇರಲಿ. ಸೊ ಫಿಕ್ಸೆಡ್ ಅಮೌಂಟ್ ಮತ್ತು ಯೂನಿಫಾರ್ಮ್ ಟೈಮ್ ಇಂಟರ್ ಗೊತ್ತಾಗುತ್ತೆ ನಿಮಗೆ. ಪ್ರಾಬ್ಲಮ್ ನೋಡಿದ ತಕ್ಷಣ ಇದು ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಮಾಡಬೇಕು ಅಂತ ಅರ್ಥ ಆಗುತ್ತೆ ನಿಮಗೆ, ಅಥವಾ ಶಾರ್ಟ್ ಕಟ್ ಮೆಥಡ್ ಮಾಡಬೇಕು ಅಂತ ಅರ್ಥ ಆಗುತ್ತೆ ನಿಮಗೆ. ಅದೇನು ಕಷ್ಟ ಅಲ್ಲ. ಸೊ ಫಾರ್ಮುಲಾ ಇನ್ ಟೋಟಲ್ ಡ್ರಾಯಿಂಗ್ಸ್ ತಗೊಳ್ಬೇಕು. ಇಲ್ಲಿ 3 ಒಂದ್ಸಲಿ ಜ್ಞಾಪಕ ತಗೊಳ್ಳಿ. ಇಲ್ಲಿ ಈಚ್ ಅಮೌಂಟ್ ಆಫ್ ಡ್ರಾಯಿಂಗು, ಇಲ್ಲಿ ಟೋಟಲ್ ಪ್ರಾಡಕ್ಟು, ಇಲ್ಲಿ ಟೋಟಲ್ ಡ್ರಾಯಿಂಗ್ಸ್. ಅದರಲ್ಲಿ ಪರ್ ಮಂತ್ 2,000 ಇದ್ದರೆ 2,000 ಇಂಟು 12 24,000 ತಗೊಳ್ಬೇಕು. ಇಲ್ಲಿ ಬರೀ 2,000 ತಗೊಳ್ತೀವಿ ಡೈರೆಕ್ಟ್ ಮೆಥಡಲ್ಲಿ. ಇಲ್ಲಿ 24,000 ತಗೊಳ್ಬೇಕು ಪರ್ ಮಂತ್ ಅಂದಾಗ. ಕ್ವಾರ್ಟರ್ಲಿ ಅಂದರೆ 2,000 ಇಂಟು 4 8,000 ತಗೊಳ್ಬೇಕು. ಸೊ ಇದೆ ನಿಮಗೆ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ವಿಷಯ. ಸೊ ಇಷ್ಟು ಜ್ಞಾಪಕ ಇದ್ದರೆ ನೀವು ಸುಲಭವಾಗಿ ಯಾವುದೇ ತಪ್ಪಿಲ್ಲದೆ ಈ ಪ್ರಾಬ್ಲಮ್ನ ಮಾಡ್ತವೆ. ಮತ್ತು ಆ್ಯಾವ್ರೇಜ್ ಪೀರಿಯಡ್ ಜ್ಞಾಪಕ ಇಟ್ಕೊಳ್ಬೇಕು, ಅದು ಸುಲಭ. ಇಲ್ಲಿ ಇನ್ನೊಂದ್ಸಲಿ ಕನ್ಸಾಲ್ಟೇಟಾಗಿ ಕೊಟ್ಟಿದ್ದೀನಿ ನೋಡ್ರಿ. ಬಿಗಿನಿಂಗ್ ಆಫ್ ದಿ ಮಂತ್ ಅಂದರೆ 6.5, ಎಂಡ್ ಆಫ್ ದಿ ಮಂತ್ ಅಂದರೆ 5.5, ಮಿಡಲ್ ಆಫ್ ದಿ ಮಂತ್ ಅಂದರೆ 6 months. ಇದು ಮಂತ್. ಈ 3 ಕ್ವಾರ್ಟರ್ಲಿ ಬಂದಾಗ ಬಿಗಿನಿಂಗ್ ಆಫ್ ದಿ ಕ್ವಾರ್ಟರ್ ಅಂದರೆ 7.5 ಮಂತ್ಸ್ ತಗೊಳ್ಬೇಕು. ಎಂಡ್ ಆಫ್ ದಿ ಕ್ವಾರ್ಟರ್ ಅಂದರೆ 4.5 ಮಂತ್ ತಗೊಳ್ಬೇಕು. ಈ ಕೊನೆ ಪೇಜಲ್ಲಿ ನೀವು ಈ ಇಂಟ್ರೆಸ್ಟ್ ಆನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಎಲ್ಲ ಮಾಡಾದ್ಮೇಲೆ ಕೊನೆ ಪೇಜಲ್ಲಿ ಇದನ್ನು ಬರ್ಕೊಳ್ಳಿ ಹೀಗೆ. ಆವಾಗ ಒಟ್ಟಾರೆ ನಿಮಗೆ ತಲೆಯಲ್ಲಿ ಕೂತಿರುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬಂದಾಗ ಸಾಮಾನ್ಯವಾಗಿ ಈ ಡೈರೆಕ್ಟ್ ಮೆಥಡಲ್ಲಿ ನಿಮಗೆ ಕೊಡೋದಿಲ್ಲ. ಅದು ಇದು ಯಾಕೆ ನಾವು ಕಲ್ತಿರಬೇಕು ಅಂದರೆ ಬೇರೆ ಪ್ರಾಬ್ಲಮ್ಸ್ ಮಾಡುವಾಗ ಇದು ಉಪಯೋಗಕ್ಕೆ ಬರುತ್ತೆ ನಮಗೆ. ಇಲ್ಲಿ ಕೊಡೋದು ಸಾಮಾನ್ಯವಾಗಿ ಅವನು ಪ್ರಾಡಕ್ಟ್ ಮೆಥಡ್ ಕೊಡ್ತಾನೆ, ಅಥವಾ ಆ್ಯಾವ್ರೇಜ್ ಪೀರಿಯಡ್ ಅಥವಾ ಶಾರ್ಟ್ ಕಟ್ ಮೆಥಡ್ ಕೊಡ್ತಾನೆ. ಈ ಎರಡರಲ್ಲೂ ಒಂದು ಕೊಡ್ತಾರೆ ಆಯ್ತಲ್ಲ ಎಕ್ಸಾಮಿನೇಷನಲ್ಲಿ. ಈ ಎರಡನ್ನೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಾನು ಮತ್ತೆ ಹೇಳ್ತಿದ್ದಾನೆ, 6 ಮಾರ್ಕು ನಿಮ್ಮ ಜೇಬಲ್ಲಿದ್ದಂಗೆ. ಸುಲಭವಾಗಿ 6 ಮಾರ್ಕ್ನ ನಾವು ತಗೊಳ್ಬೋದು. ಅದರಿಂದ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟಾಗಿ ನಿಮಗೆ ಇದು ಅರ್ಥ ಆಗುತ್ತೆ. ಸೊ ಅರ್ಥ ಆಗಿದೆ ಅಂತ ನಿಮಗೆ ಈ ಸೆಷನ್ನಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಡಿಫ್ರೆಂಟ್ ಮೆಥಡ್, ಡೈರೆಕ್ಟ್ ಮೆಥಡು, ಪ್ರಾಡಕ್ಟ್ ಮೆಥಡು, ಆ್ಯಾವ್ರೇಜ್ ಪೀರಿಯಡ್ ಮೆಥಡು ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಸೆಷನ್ನ ಕ್ಲೋಸ್ ಮಾಡೋಣ. ಸೊ ಕ್ಲೋಸ್ ಮಾಡೋಕ್ಕೆ ಮೊದಲು ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನ ಕೊಟ್ಟಿದ್ದೇನೆ, ನೋಡ್ತಾ ಹೋಗಿ ಆಯಿತಾ. ಸೊ ಫಸ್ಟ್ ಪ್ರಾಬ್ಲಮ್ಮು ಪ್ರಾಡಕ್ಟ್ ಮೆಥಡ್ ಅಂತ ಹೇಳಿದ್ದಾನೆ, ಪ್ರಾಡಕ್ಟ್ ಮೆಥಡ್ಲಿ ಮಾಡಿ. 2ನೇ ಪ್ರಾಬ್ಲಮ್ಮು ಸಹ ಪ್ರಾಡಕ್ಟ್ ಮೆಥಡ್ಡೇ ಇದೆ. 3ನೇ ಪ್ರಾಬ್ಲಮ್ಮು ಸಹ ಪ್ರಾಡಕ್ಟ್ ಮೆಥಡ್ಡು. 4ನೇ ಪ್ರಾಬ್ಲಮ್ಮು ಶಾರ್ಟ್ ಕಟ್ ಮೆಥಡ್ ಇದೆ ನೋಡ್ರಿ, ಶಾರ್ಟ್ ಕಟ್ ಮೆಥಡ್ ಅಂತ ಹೇಳ್ತಾನೆ ಆಯಿತಾ.
ಸೊ ಶಾರ್ಟ್ ಕಟ್ ಮೆಥಡಲ್ಲಿ ನೀವೇನು ಮಾಡಬೇಕು ಅಂದರೆ ಆ್ಯಾವ್ರೇಜ್ ಪೀರಿಯಡು ಅಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಟ್ ದ ಎಂಡ್ ಆಫ್ ಈಚ್ ಮಂತ್ ಅಂತ ಇದೆ ಅಲ್ವಾ. ಸೊ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್ ಎಟ್ ದ ಎಂಡ್ ಆಫ್ ದಿ ಮಂತ್ಸ್ ಅಂದರೆ ಗೊತ್ತದಲ್ಲ. ಬಿಗಿನಿಂಗ್ ಆಫ್ ದಿ ಮಂತ್ ಅಂದರೆ ಆ್ಯಾವ್ರೇಜ್ ಪೀರಿಯಡ್ ಎಷ್ಟು 6.5 ಮಂತ್ಸ್, ಎಂಡ್ ಆಫ್ ದಿ ಅಂದರೆ 5.5 ಮಂತ್ಸ್. ಇದು ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿರಿ, ಉತ್ತರ ಸಿಗುತ್ತೆ. ಇಲ್ಲಿ ವಿಡ್ರಾ ಮಾಡೋದೆಷ್ಟು 1000 ಪರ್ ಮಂತ್, ಎರಡು ಕೇಸಲ್ಲೂ 1000 ಅಂತ ಹಾಕೊಂಡಾಗ 1000 × 12 ಟೋಟಲ್ ಡ್ರಾಯಿಂಗ್ಸ್ ತಗೊಳ್ಬೇಕು ನೀವು, ಆವಾಗ ಉತ್ತರ ಸಿಗುತ್ತೆ. ಇಲ್ಲೂ ಅಷ್ಟೇ ಶಾರ್ಟ್ ಕಟ್ ಮೆಥಡ್ ಕೇಳಿದರೆ ನೋಡಿ, ಎರಡನೇ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಪುರೋಹಿತ್ 4,000 ಇಯರ್ ಈವನ್ಲಿ ಅಂತ ಹೇಳ್ತಾನೆ. ಈವನ್ಲಿ ಅಂದರೆ ಯೂನಿಫಾರ್ಮಲಿ ಅಂತ. ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಇಲ್ಲಿ ಇಫ್ ಯು ವಿತ್ಡ್ರೂ ₹48,000 ಇನ್ ಎ ಇಯರ್, ನೋಡ್ರಿ, ಇನ್ ಎ ಇಯರ್ ಈವನ್ಲಿ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಟ್ ದ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ಹೇಳ್ತಾರೆ. ಆಯ್ತಲ್ಲ. ಸೊ ಇದನ್ನು ಕೂಡ ನಿಧಾನಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳಿ, ಮಾಡಿ. ಸೊ ಇಲ್ಲಿ ಈ ಪ್ರಾಬ್ಲಮಲ್ಲಿ ನೋಡ್ರಿ, ಮೂರ್ತಿ ವಿತ್ ₹4,000 ಕ್ವಾರ್ಟರ್ಲಿ ಈಚ್ ಕ್ವಾರ್ಟರ್ ಅಂತ ಹೇಳಿದಾನೆ. ಆದರೆ ಕೇಳಿರೋದು ಪ್ರಾಡಕ್ಟ್ ಮೆಥಡ್ ಅಂತ. ಬೇಕಾದ್ರೆ ಇಲ್ಲಿ ನೀವು ಎರಡು ಮೆಥಡ್ಲು ಮಾಡಿರಿ, ಪ್ರಾಡಕ್ಟ್ ಮೆಥಡ್ಲು ಮಾಡಿ ಮತ್ತು ಆ್ಯಾವ್ರೇಜ್ ಪೀರಿಯಡ್ ಮೆಥಡು ಮಾಡಿ, ಆನ್ಸರ್ ಇದೆ ಬರುತ್ತೆ. ಸೊ ಇಲ್ಲಿ ಪ್ರಾಡಕ್ಟ್ ಮೆಥಡ್ ಮಾಡುವಾಗ ಎಷ್ಟು ತಗೊಳ್ಬೇಕು ನೀವು, ಇನ್ ದಿ ರೇಷಿಯೋ ಆಫ್ 3. ಮೂರ್ತಿ ಇದನ್ನು ರೇಷಿಯೋ ಅವಶ್ಯಕತೆ ಇಲ್ಲ. ಮೂರ್ತಿ ವಿತ್ ₹4,000 ಕ್ವಾರ್ಟರ್ಲಿ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂತ ಅರ್ಥದಲ್ಲ. ಸೊ ಇಲ್ಲಿ 4 ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂದರೆ 1/4/2000, ಇಲ್ಲಿ 2017 ಅಂದರೆ ಇಲ್ಲಿ ಬರ್ಕಳಿನ ಹೆಂಗೆ ಹೇಳ್ತಾನೆ 1/4/2016 4,000. ಮತ್ತು ನೆಕ್ಸ್ಟ್ ಕ್ವಾರ್ಟರ್ ಬಿಗಿನ್ ಮಾಡೋದು ಯಾವಾಗ, ಏಪ್ರಿಲ್ ಮೇ ಜೂನ್ ಆಯಿತು, ಜುಲೈ 1/7/2016 4,000 ಬರ್ಕೊಳ್ಬೇಕು. ಮತ್ತು ಮೂರನೇ ಕ್ವಾರ್ಟರು ಯಾವಾಗ, ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ 1/10/2016 4,000 ಬರ್ಕೊಳ್ಬೇಕು. ಆಮೇಲೆ ಕೊನೆಯಲ್ಲಿ 1/1/2017 4,000 ಬರ್ಕೊಳ್ಳಿ. ಪ್ರಾಡಕ್ಟ್ ಮೆಥಡ್ನ ಮಾಡಿ 4,000 ಬರ್ಕೊಂಡು ಇಲ್ಲರ ಒಟ್ಟಾರೆಯಾಗಿ ಆ ಪ್ರಾಬ್ಲಮ್ ಮಾಡಿ ಆನ್ಸರ್ ಬರುತ್ತೆ. ಅದಾದಮೇಲೆ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಮಾಡಿ ಒಂದೇ ಸಲ ಡೈರೆಕ್ಟಾಗಿ ಹಾಕೊಂಡು 4,000 ₹4,000 ಇಂಟು 4 16,000 ಇಂಟು ರೇಟ್ ಎಷ್ಟು 9%, 9/100 ಇಂಟು ಬಿಗಿನಿಂಗ್ ಆಫ್ ಅಂದರೆ 7.5 / 12 ಹಾಕಿ 900 ಬರುತ್ತೆ. ಸೊ ನಿಧಾನಕ್ಕೆ ನೋಡ್ತಾ ಹೋಗಿ ಪ್ರಾಬ್ಲಮ್ಮು ಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದೇನೆ, ಇದು ಸಹ ಇಲ್ಲಿ ಯಾವುದೇ ಮೆಥಡ್ ಹೇಳಿಲ್ಲ ನೋಡ್ರಿ. ಈ ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳ್ಬಿಟ್ಟ. ಸೊ ಯಾವ ಮೆಥಡ್ ಫಾಲೋ ಮಾಡಬೇಕು ನೀವು, ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಯಾವುದೇ ಮೆಥಡ್ ಹೇಳಿದೆ ಇರೋದ್ರಿಂದ ಡೈರೆಕ್ಟ್ ಮೆಥಡಲ್ಲೂ ಮಾಡ್ಬೋದು, ನೀವು ಪ್ರಾಡಕ್ಟ್ ಮೆಥಡಲ್ಲಿ ಮಾಡ್ಬೋದು. ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಮಾಡೋಕ್ಕಾಗಲ್ಲ ಇಲ್ಲಿ, ಯಾಕೆಂದರೆ ಯೂನಿಫಾರ್ಮ್ ಅಮೌಂಟ್ ಇಲ್ಲ, ಯೂನಿಫಾರ್ಮ್ ಇಂಟರ್ವೆಲ್ ಇಲ್ಲ. ಅದರಿಂದ ನೀವು ಇಲ್ಲಿ ಡೈರೆಕ್ಟ್ ಮೆಥಡ್ ಮಾಡ್ಬೋದು ಅಥವಾ ಪ್ರಾಡಕ್ಟ್ ಮೆಥಡ್ ಮಾಡ್ಬೋದು. ಸೊ ಪ್ರಾಡಕ್ಟ್ ಮೆಥಡ್ ಮಾಡಿ ಸುಲಭ ಆಗುತ್ತೆ, ಅಥವಾ ಡೈರೆಕ್ಟ್ ಮೆಥಡ್, ಎರಡೂ ಮೆಥಡ್ಲು ಮಾಡಿ ನಿಮ್ಗೆ ಉತ್ತರ ಒಂದೇ ಬರುತ್ತೆ, ಎರಡು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ಇಲ್ಲಿ ದ ಶೇರ್ ಪ್ರಾಫಿಟ್ಸ್ ಈಕ್ವಲ್ ಇರಲಿ ನೋಡಿರಿ. ಇಲ್ಲೂ ಕೂಡ ಯಾವ ಮೆಥಡ್ ಅಂತ ಹೇಳೋದಿಲ್ಲ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳ್ದ ಅಲ್ವಾ. ಆದರೆ ಇಲ್ಲಿ ಯೂನಿಫಾರ್ಮ್ ಅಮೌಂಟ್ ಆಮೇಲೆ ಯೂನಿಫಾರ್ಮ್ ಇಂಟರ್ವೆಲ್ ನೋಡ್ರಿ. ಅಸ್ಯೂಮಿಂಗ್ ದಟ್ ಮನಿ ಈಸ್ ವಿತ್ಡ್ರಾನ್ ಬಿಗಿನಿಂಗ್ ಆಫ್ ಎವ್ರಿ ಮಂತ್, ಮಿಡಲ್ ಆಫ್ ಎವ್ರಿ ಮಂತ್, ಎಂಡ್ ಆಫ್ ಎವ್ರಿ ಮಂತ್ ಅಂತ ಹೇಳಿರೋದ್ರಿಂದ ಇದು ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ಲು ಮಾಡ್ಬೋದು. ನೀವು ಡೈರೆಕ್ಟ್ ಮೆಥಡ್ಡು ಪ್ರಾಡಕ್ಟ್ ಮೆಥಡ್ಲು ಮಾಡೋ ಅವಶ್ಯಕತೆ ಇಲ್ಲ. ಇಟ್ ಟೇಕ್ಸ್ ಮಚ್ ಟೈಮ್, ತುಂಬ ಸಮಯ ತಗೊಳುತ್ತೆ. ಅದರಿಂದ ಇಲ್ಲಿ ನೇರವಾಗಿ ನೀವು ಯಾವ ಮೆಥಡ್ ಮಾಡಬೇಕು, ಇಲ್ಲಿ ಆ್ಯಾವ್ರೇಜ್ ಪೀರಿಯಡ್ ತಗೊಳ್ಳಿ ಅಥವಾ ಶಾರ್ಟ್ ಕಟ್ ಮೆಥಡ್, ಆ ಮೆಥಡ್ಲು ಮಾಡಿ 5 ನಿಮಿಷದಲ್ಲಿ ಮಾಡಿಬಿಡ್ತೀರ. ಸೊ ಅದರಿಂದ ನಾನು ಬಿಗಿನಿಂಗ್ ಹೇಳಿದ್ದು, ಕೆಲವೊಮ್ಮೆ ಪ್ರಾಬ್ಲಮಲ್ಲಿ ಇಂಥ ಮೆಥಡ್ ಅಂತ ಹೇಳಲ್ಲ, ಆ ಸಿಚುಯೇಷನ್ ನೋಡ್ಕೊಂಡು ನಾವು ಪ್ರಾಡಕ್ಟ್ ಮೆಥಡ್ಡ ಅಥವಾ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ಡ ಅಂತ ನಾವು ಕಲ್ತ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಷ್ಟು ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಿ, ನಿಮಗೆ ಖಂಡಿತವಾಗಲೂ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಏನಾದ್ರು ಡೌಟ್ಸ್ ಇದ್ದರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ಇಲ್ಲದರೆ ನನಗೆ ಫೋನ್. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಪ್ರಾಬ್ಲಮ್ಮು ಸಹ ಕೊಟ್ಟಿದ್ದೇನೆ ನೋಡಿ. ಒಂದು ಪ್ರಾಡಕ್ಟ್ ಮೆಥಡ್ ಇದೆ ಫಸ್ಟ್ ಪ್ರಾಬ್ಲಮ್ಮು, ಎರಡನೇದು ಆ್ಯಾವ್ರೇಜ್ ಪೀರಿಯಡ್ ಮೆಥಡ್. ಎರಡು ಸುಲಭವಾಗಿ ನೋಡಿ, ಎಷ್ಟು ಸುಲಭವಾಗಿ ಮಾಡ್ಬೋದು, ಎಷ್ಟು ಸುಲಭವಾಗಿ 6 ಮಾರ್ಕು. ಇಲ್ಲಿ 4x5 ಅದು ಓಲ್ಡ್ ಪ್ಯಾಟ್ರನ್ ಇತ್ತು, ಇವಾಗ 6 ಮಾರ್ಕ್ ಪ್ರಶ್ನೆಗಳು ಕೇಳ್ತಾರೆ. ಅದನ್ನು ನೋಡಿ. ಇಲ್ಲಿ 2 ಪ್ರಾಬ್ಲಮ್ಮು ಮತ್ತು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ನೋಡಿ. ಈ 3 ಸಹ ಕ್ವಶನ್ ಪೇಪರ್ ಪ್ರಾಬ್ಲಮ್ಮು. ಸೊ ಎಕ್ಸಾಮಿನೇಷನಲ್ಲಿ ಇಷ್ಟು ಸುಲಭವಾಗಿ
ಪ್ರಾಬ್ಲಮ್ಸು ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ ಬರುತ್ತೆ ಮಕ್ಕಳೇ. ಅದರಿಂದ ನಿಧಾನಕ್ಕೆ ನೋಡ್ಕೊಂಡು ಒಂದೊಂದು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ಮಾಡಿ. ಖಂಡಿತವಾಗ್ಲೂ ಕೂಡ ನೀವು 6 ಮಾರ್ಕ್ನ ಸುಲಭವಾಗಿ ತಗೊಳ್ಬೋದು. ಇನ್ನು ನನ್ನ ಇದು 4ನೇ ವಿಡಿಯೋನ ಮಾಡ್ತಿರೋದು ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಇನ್ನು ಕೊನೆಯ ವಿಡಿಯೋದಲ್ಲಿ ಇನ್ನು 2 ಕಾನ್ಸೆಪ್ಟ್ ಇರುತ್ತೆ, ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಯುವರ್ ಪಾರ್ಟ್ನರ್ ಮತ್ತು ರಾಂಗ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ಟು. ಸಣ್ಣ ಒಂದು ಕಾನ್ಸೆಪ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮುಂದಿನ ಸೆಷನ್ ಇದರಲ್ಲಿ ನಿಮಗೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್ಸ್ ಮತ್ತು 6 ಮಾರ್ಕ್ಸ್ ಆ್ಯಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಯಾವುದೆಲ್ಲ ಬರುತ್ತೆ ಅಂತ ಒಟ್ಟಾರೆಯಾಗಿ ನಾನು ನನ್ನ ನೆಕ್ಸ್ಟ್ ಸೆಷನ್ನಲ್ಲಿ ನಿಮಗೆ ಕಳಿಸ್ಕೊಡ್ತಾನೆ. ಆವಾಗ ಸುಲಭವಾಗಿ ನೀವು ಒಟ್ಟಾರೆ ಕನ್ಸಾಲಿಡೇಟ್ ಆಗಿ ಆ ಪ್ರಶ್ನೆಗಳಿಗೆ ನೀವು ಪ್ರಿಪೇರ್ ಆದರೆ ನಿಮಗೆ ಸುಲಭವಾಗಿ ಎಕ್ಸಾಮಿನೇಷನ್ನಲ್ಲಿ ಅಟೆಂಡ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಸೊ ಅದರಿಂದ ಇಲ್ಲಿಗೆ ನನ್ನ ಈ ಸೆಷನ್ನ ಮುಗಿಸ್ತೇನೆ. ನೆಕ್ಸ್ಟು ಸೆಷನ್ನಲ್ಲಿ ಎಕ್ಸಾಮ್ ರಿಲೇಟೆಡ್ ಕ್ವಶನ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಥ್ಯಾಂಕ್ ಯು.